ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನಿ ನಮಃ ಆಚಾರ್ಯ ಪಾದಾಯ ನಿತಾಯ ಕೃಪಾಪ್ರದಾಯಿನಿ ಗೌರಕಾತ ದಾಮದಾಯ ನಗರ ಗ್ರಾಮ ತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः. हरे कृष्ण. ಇವತ್ತು ಭಗವದ್ಗೀತೆಯ 8ನೇ ಅಧ್ಯಾಯ, ಅದರ ಬಗ್ಗೆ ನಾವು ನೋಡ್ಬೋದು. ಪರಮೋತ್ತಮನ ಸಾಧಿಸುವುದು ಅಂತ ಈ ಒಂದು ಅಧ್ಯಾಯವನ್ನು ಹೇಳ್ಬೋದು. ಅಟೈನಿಂಗ್ ದ ಸುಪ್ರೀಂ ಅಂತ ಹೇಳ್ಬೋದು. ಈ ಇಡೀ ಅಧ್ಯಾಯದಲ್ಲಿ 28 ಶ್ಲೋಕಗಳಿದೆ. 8ನೇ ಅಧ್ಯಾಯದಲ್ಲಿ ಒಟ್ಟು 28 ಶ್ಲೋಕಗಳಿದೆ. ಈ ಅಧ್ಯಾಯ ಪೂರ್ತಿ ನೋಡಿದರೆ ಅರ್ಜುನರು ಕೃಷ್ಣರಿಗೆ ಒಂದು 7 ಪ್ರಶ್ನೆಗಳನ್ನು ಪ್ರಮುಖವಾಗಿ ಕೇಳಿರ್ತಾರೆ. ಅದಕ್ಕೆ ಭಗವಂತರು ಏನು ಉತ್ತರವನ್ನು ಕೊಟ್ಟರು, ಅದರಲ್ಲೂ ಕೊನೆಯ ಪ್ರಶ್ನೆ ತುಂಬ ಮುಖ್ಯ. ಅದನ್ನೇ ಇಡೀ ಅಧ್ಯಾಯ ಆ ಒಂದು ಪ್ರಶ್ನೆಯೇ ತುಂಬ ಮುಖ್ಯ ಅಂತ ಹೇಳ್ಬೋದು. ಸೊ ಅಂದರೆ ಮೊದಲು ನಾನು ಹೇಳ್ತೀನಿ ಯಾವ್ಯಾವ ಪ್ರಶ್ನೆಯನ್ನು ಕೇಳಿದ್ರು ಅಂತ. ಮೊದಲನೇ ಅದು ಬ್ರಹ್ಮನ್ ಅಂದರೆ ಏನು ಅಂತ ಕೇಳಿದರು. ಮತ್ತೆ ಅಧ್ಯಾತ್ಮ ಅಂದರೆ ಏನು ಅಂತ ಕೇಳಿದರು. ಮೂರನೇದು ಕರ್ಮ ಅಂದರೆ ಏನು ಅಂದರು. ನಾಲ್ಕನೇದು ಅಧಿಭೂತ ಅಂದರೆ ಏನು. ಐದನೇದು ಅಧಿದೈವ ಅಂದರೆ ಏನು. ಆರನೇದು ಆದಿಯಜ್ಞ ಅಂದರೆ ಏನು. ಮತ್ತೆ ಕೊನೆಯ ಪ್ರಶ್ನೆ, ಒಬ್ಬರು ಭಕ್ತಿ ಸೇವೆಯನ್ನು ಅವರ ಜೀವನದಲ್ಲಿ ಮಾಡುವುದರ ಮೂಲಕ ಅವರ ಕೊನೆಯ ಮರಣದ ಸಮಯದಲ್ಲಿ ಭಗವಂತರನ್ನು ಹೇಗೆ ಜ್ಞಾಪಕ ಮಾಡಿಸ್ಬೋದು, ಇಲ್ಲ ಅವರ ಭಗವಂತನ ಮೇಲೆ ಹೇಗೆ ಸ್ಮರಣೆ ಇರುತ್ತೆ ಅನ್ನೋದು 7ನೇ ಪ್ರಶ್ನೆ. ಈ ಒಂದು ಪ್ರಶ್ನೆನೇ ಈ ಒಂದು ಅಧ್ಯಾಯದ ತುಂಬ ವಿವರಣೆಯಾಗಿ ಈ ಒಂದು ಪ್ರಶ್ನೆಗೆ ಭಗವಂತ ಏನು ಆದಿಯಜ್ಞ. ಮೊದಲನೇದು ಬ್ರಹ್ಮನ್ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಅಧಿಭೂತ ಅಂದರೆ ಏನು, ಅಧಿದೈವ ಅಂದರೆ ಏನು. ಮತ್ತೆ ಕೊನೆಯ ಪ್ರಶ್ನೆ, ಒಬ್ಬ ಅವರ ಜೀವನದಲ್ಲಿ ಭಕ್ತಿ ಸೇವೆಯಲ್ಲಿ ಪಾಲ್ಗೊಂಡ್ರೆ ಕೊನೆಯ ಸಮಯದಲ್ಲಿ, ಮರಣದ ಸಮಯದಲ್ಲಿ ಅವರು ಹೇಗೆ ಕೃಷ್ಣರನ್ನು ಸ್ಮರಣೆ ಮಾಡ್ತಾರೆ ಅನ್ನೋದು ಕೊನೆಯ ಪ್ರಶ್ನೆ. ಈ 7 ಪ್ರಶ್ನೆಯಲ್ಲಿ ನಿಮ್ಗೆ ಎಷ್ಟು ಉತ್ತರ ಗೊತ್ತಿದೆ? ಅಧಿಯಜ್ಞ. ಇದರಲ್ಲಿ ಅಟ್ಲೀಸ್ಟ್ ನಮಗೆ ಒಂದು ಪ್ರಶ್ನೆಗೆ ಉತ್ತರ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಯಾವುದು? ಇನ್ನೊಂದು ಕರ್ಮ. ಕರ್ಮದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಏನು ಕರ್ಮ ಅಂದರೆ? ಅದರಿಂದ ಬರೋ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಅನ್ನೋದು ಬರುತ್ತೆ.
ಬರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಅನ್ನೋದು ಬರುತ್ತೆ. ಸೊ ಕರ್ಮದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಇವಾಗ ಮೊದಲನೇದಾಗಿ ಬ್ರಹ್ಮನ್ ಅಂದರೆ ಏನು ಅಂತ ಅರ್ಜುನ ಭಗವಂತನಿಗೆ ಪ್ರಶ್ನೆ ಅನ್ನೋದು ಕೇಳ್ತಾ ಇದ್ದಾರೆ. ಈ ಒಂದು ಪದಕ್ಕೆ ಹಲವಾರು ಉತ್ತರವನ್ನು ನಾವು ಕೊಡ್ಬೋದು. ಬ್ರಹ್ಮನ್ ಅಂದರೆ ಕೆಲವರು ಅದನ್ನು ಒಂದು ಜ್ಯೋತಿ, ಬ್ರಹ್ಮಜ್ಯೋತಿ ಅಂತಲೂ ಹೇಳ್ಬೋದು. ಕೆಲವರು ಬ್ರಹ್ಮನ್ ಅಂದ್ರೇ ಭಗವಾನ್ ಅಂತಲೂ ಸಹ ಹೇಳುವ ಒಂದಿದೆ. ಆದರೆ ಬ್ರಹ್ಮನ್ ಅಂದರೆ ಶಾಶ್ವತವಾಗಿ ಇರುವ ಒಂದು ವಿಷಯ ಬ್ರಹ್ಮನ್. ಇನ್ನೊಂದು, ಇದು ಭೌತಿಕ ವಿಷಯಕ್ಕೆ ಸಂಬಂಧಪಟ್ಟಿರುವ ವಿಷಯವಲ್ಲ, ಇದು ಒಂದು ದಿವ್ಯವಾದ ಒಂದು ವಿಷಯ ಅಂತಲೂ ಹೇಳ್ಬೋದು. ಇದು ಶಾಶ್ವತವಾದದ್ದು, ಇದು ಭೌತಿಕ ವಿಷಯಕ್ಕೆ ಸಂಬಂಧಪಟ್ಟಿರುವ ಒಂದು ವಿಷಯ ಅಲ್ಲ. ಬ್ರಹ್ಮನ್ ಅಂದರೆ ಇದು ಭಗವಾನ್ ಅಂತಲೂ ಒಂದು ಉತ್ತರ ಇದೆ. ಆದರೆ ನಿಜವಾಗಿ ಏನಂದರೆ ಭಗವಂತರಿಂದ ಬರುವ ಒಂದು ಜ್ಯೋತಿ, ಆ ಒಂದು ಬೆಳಕನ್ನು ಸಹ ಬ್ರಹ್ಮನ್ ಅಂತ ಕರೀತಾರೆ. ಈ ಒಂದು ಪದಕ್ಕೆ ಹಲವಾರು ಅರ್ಥಗಳು ಇಲ್ಲ, ಹಲವಾರು ವಿಧವಾದ ವಿವರಣೆ ಅನ್ನೋದು ಇದೆ. ಆದರೆ ಒಂದೇನೆಂದರೆ ಬ್ರಹ್ಮನ್ ಅಂದರೆ ಶಾಶ್ವತವಾದದ್ದು, ಅದು ಭಗವಂತರಿಂದ ಬಂದಿದ್ದು, ಅದು ಒಂದು ಜ್ಯೋತಿ ಅಂತ ನಾವು ಹೇಳ್ಬೋದು. ಇದು ಬ್ರಹ್ಮನ್. ಇನ್ನೊಂದು ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಏನು? ಎಲ್ಲ ಜೀವರಾಶಿಗಳು ಆತ್ಮ ಅಂದರೆ ಇವಾಗ ಮನುಷ್ಯರಾಗಿರಲಿ ಇಲ್ಲ ಪ್ರಾಣಿ ಪಕ್ಷಿ ಏನಾದರೂ ಇದ್ದರೆ ಆ ಎಲ್ಲರ ದೇಹದಲ್ಲೂ ಒಂದು ಆತ್ಮ ಅನ್ನೋದಿದೆ, ಅದನ್ನು ಅಧ್ಯಾತ್ಮ. ಸೊ ಆತ್ಮದ ಬಗ್ಗೆ ಇದು ಹೇಳಲಾಗಿದೆ. ಮತ್ತೆ ಬ್ರಹ್ಮನ್ ಮತ್ತೆ ಈ ಆಧ್ಯಾತ್ಮಿಕಕ್ಕೆ ಇರುವ ಸಂಬಂಧ ಏನು? ಆತ್ಮ ಇಲ್ಲ ಜೀವ ಅಂತ ಹೇಳೋದು ಭಗವಾನ್ ಅವರ ಒಂದು ಭಾಗ, ಸೊ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತ ಹೇಳ್ಬೋದು. ಉದಾಹರಣೆಗೆ ಆ ಒಂದು ಭಗವಾನಿಂದ ಯಾವಾಗ ಈ ಒಂದು ಜೀವ ದೂರ ಆಗುತ್ತೋ ಆ ಒಂದು ಜೀವಕ್ಕೆ ಅಷ್ಟು ಬೆಲೆ ಇರುವುದಿಲ್ಲ. ಇದಕ್ಕೆ ಒಂದು 2 ಉದಾಹರಣೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಒಂದು ಯಂತ್ರ ಇದೆ, ಒಂದು ಮಷೀನ್ ಇದೆ, ತುಂಬ ದೊಡ್ಡದಾಗಿದೆ. ಅದರಲ್ಲಿ ಒಂದು ತುಂಬ ಮುಖ್ಯವಾಗಿರುವ ಒಂದು ಜಾಗದಲ್ಲಿ ಒಂದು ಸ್ಕ್ರೂ ಅಂತ ಇದೆ ಅಲ್ವಾ. ಆ ಸ್ಕ್ರೂ ಸಪ್ರೇಟಾಗಿ ನೀವು ಹೋಗಿ ತಗೊಂಡ್ರೆ ಅದೇನೋ ₹1, ₹2, ₹10 ಏನೋ ಒಂದು ಸ್ಕ್ರೂ ಸಿಗುತ್ತೆ. ಆ ಸ್ಕ್ರೂ ಸಪ್ರೇಟಾಗಿದ್ದಾಗ ಅದಕ್ಕೆ ಏನೂ ಅಷ್ಟು ಬೆಲೆ ಇಲ್ಲ. ಆದರೆ ಅಷ್ಟು ದೊಡ್ಡ ಒಂದು ಯಂತ್ರದಲ್ಲಿ ಆ ಮುಖ್ಯವಾಗಿರುವ ಒಂದು ಭಾಗದಲ್ಲಿ ಇದ್ದಾಗ ಮಾತ್ರ ಆ ಸ್ಕ್ರೂಗೆ ಅಷ್ಟು ಬೆಲೆ. ಅದೇ ಥರ ಈ ಜೀವ ಇಲ್ಲ ಆತ್ಮ ಅನ್ನೋದು ಎಲ್ಲ ಒಂದು ಸಣ್ಣ ಭಾಗ, ಅದು ಶಾಶ್ವತನೇ. ಆದರೆ ಅದು ಆ ಒಂದು ಭಗವಾನ್ ಹತ್ರ ಇಲ್ಲ ಭಗವಾನ್ ಅವರ ಸಂಬಂಧದಲ್ಲಿ ಇಲ್ಲ ಅಂದರೆ ಆ ಆತ್ಮಕ್ಕೆ ಏನು ಬೆಲೆ ಅನ್ನೋದೇ ಇಲ್ಲ. ಇದು ಒಂದು ಉದಾಹರಣೆ. ಹಾಗಾದರೆ ಆತ್ಮದ ಒಂದು ಕರ್ತವ್ಯ ಏನು? ಭಗವಾನ್ ಅವರ ಸೇವೆಯಲ್ಲಿರಬೇಕು. ಉದಾಹರಣೆಗೆ ಒಂದು ಸರ್ಕಾರ ಇದೆ, ಅಂದರೆ ಒಂದು ಗವರ್ಮೆಂಟ್, ಒಂದು ಯಾವುದೋ ಒಂದು ದೇಶದಲ್ಲಿ ಒಂದು ಗವರ್ಮೆಂಟ್ ಇದೆ. ಆ ಗವರ್ಮೆಂಟಲ್ಲಿ ಕೆಲಸ ಮಾಡೋರೆಲ್ಲರೂ ನಾವು ಒಂದು ಅಧಿಕಾರಿಯ ಒಂದು ಸ್ಥಾನದಲ್ಲಿ ಇರ್ತಾರೆ. ಅವರು ಯಾರಾದರೂ ಬಂದರೂ ಸಹ ಅವ್ರಿಗೆ ಎಷ್ಟು ಗೌರವ ಕೊಡ್ತಾರೆ ಎಲ್ಲರೂ. ಇವಾಗ ಯಾರೋ ಒಂದು ಸರ್ಕಾರಿ ಕೆಲಸದಲ್ಲಿರೋ ದೊಡ್ಡ ಆಫೀಸರ್ ಏನಾದರೂ ಬಂದರೆ ನಾವೆಲ್ಲರೂ ಎಷ್ಟು ಗೌರವ ಕೊಡ್ತೀವಿ. ಅವ್ರೇನಾದರೂ ಆ ಗೌರ್ಮೆಂಟ್ನಿಂದ ಇಲ್ಲ, ನಾನು ಗೌರ್ಮೆಂಟ್ಗೇನು ನಾನು ಸರ್ವಿಸ್ ಸೇವೆ ಮಾಡೋದಿಲ್ಲ, ನಾನು ರಿಸೈನ್ ಮಾಡ್ತೀನಿ ಅಂದಾಗ ಆವಾಗ ಎಷ್ಟು ಬೆಲೆ ಸಿಗುತ್ತೆ ಅವ್ರಿಗೆ? ಸೊ ಅವರು ಆ ಕೆಲಸದಿಂದ ರಿಸೈನ್ ಮಾಡಿದಾಗ ಅವರಿಗೆ ನಷ್ಟ ಹೆಚ್ಚಾಗಿದೆಯೋ ಇಲ್ಲ ಸರ್ಕಾರಕ್ಕೆ ಹೆಚ್ಚು ನಷ್ಟ ಇದೆಯೋ? ಅವ್ರಿಗೆ ನಷ್ಟ. ಯಾಕಂದರೆ ಸರ್ಕಾರ ಅನ್ನೋದು ತುಂಬ ದೊಡ್ಡದು, ಆ ಸರ್ಕಾರಕ್ಕೆ ತುಂಬ ಶಕ್ತಿ. ಆದರೆ ಇವರು ಆ ಒಂದು ಸರ್ಕಾರದ ಒಂದು ಪ್ರತಿನಿಧಿ ಅಂತಲೇ ಹೇಳ್ಬೋದು, ಒಂದು ರೆಪ್ರೆಸೆಂಟೇಟಿವ್. ಸೊ ನಾವು ಸರ್ಕಾರಕ್ಕೆ ಎಷ್ಟು ಗೌರವ ಕೊಡ್ತೀವೋ ಅದೇ ಗೌರವ ಅವರು ಆ ಡ್ಯೂಟಿಯಲ್ಲಿದ್ದಾಗ ಕೊಡ್ತೀವಿ. ಆದರೆ ಅವ್ರು ಏನಾದರೂ ರಿಸೈನ್ ಆದರೆ ಅವ್ರಿಗೆ ಆ ಗೌರವ ಸಿಗಲ್ಲ. ಇಲ್ಲ ನಾನು ಯಾಕೆ ಸರ್ಕಾರಕ್ಕೆ ಸೇವೆ ಮಾಡ್ಬೋದು, ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತೀನಿ ಅಂದಾಗ ಅವ್ರಿಗೆ ಆ ಗೌರವ ಸಿಗಲ್ಲ. ಇದೇ ಥರ ಆತ್ಮ ಮತ್ತು ಬ್ರಹ್ಮನ್ ಇಲ್ಲ ಭಗವಾನ್ ಅವರ ಮಧ್ಯೆ ಇರುವ ಒಂದು ಸಂಬಂಧ. ಆತ್ಮ ಅನ್ನೋದು ಶಾಶ್ವತ, ಆತ್ಮ ಅನ್ನೋದು ಭಗವಂತನಿಂದಲೇ ಬಂದಿದೆ. ಆದರೆ ಆತ್ಮ ಯಾವಾಗ ಅದಕ್ಕೆ ಹೆಚ್ಚು ಬೆಲೆ ಇರುತ್ತೆ ಅಂದರೆ ಭಗವಂತನ ಸೇವೆಯಲ್ಲಿದ್ದಾಗ ಇಲ್ಲ ಭಗವಂತನ ಜೊತೆ ಇದ್ದಾಗ ಮಾತ್ರ ಆತ್ಮಕ್ಕೆ ಅಷ್ಟು ಬೆಲೆ ಇರುತ್ತೆ. ಇದು 2 ಪ್ರಶ್ನೆ ಆಯಿತು. ಬ್ರಹ್ಮನ್ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು? ಮತ್ತೆ 3ನೇದು ಅದೇ ಆ ಆತ್ಮಕ್ಕೆ ಉದಾಹರಣೆ. ಒಂದು ಮನೆಯಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಸಾಕ್ತಾರೆ. ದೊಡ್ಡ ದೊಡ್ಡ ಮನೆ, ತುಂಬ ಶ್ರೀಮಂತರಾಗಿರ್ತಾರೆ. ಅವ್ರೇನೋ ಒಂದು ಉದಾಹರಣೆಗೆ ಒಂದು ನಾಯಿ ಅದನ್ನು ಸಾಕ್ತಾ ಇರ್ಬೋದು, ಇಲ್ಲ ಬೆಕ್ಕು, ಈ ಥರ ಯಾವುದೋ ಒಂದು ಪ್ರಾಣಿಯನ್ನು ಸಾಕ್ತಾ ಇರ್ತಾರೆ.
ಆದರೆ ಬೀದಿಯಲ್ಲಿರುವ ಒಂದು ನಾಯಿಗೂ ಆ ದೊಡ್ಡ ಒಂದು ಶ್ರೀಮಂತರ ಮನೆಯಲ್ಲಿ ಅವ್ರು ಸಾಕ್ತಾ ಇರುವ ನಾಯಿಗೂ ಏನು ವ್ಯತ್ಯಾಸ? ಹಾ, ಹೌದು. ಆ ಒಂದು ಎರಡೂ ನಾಯಿ ಎರಡೂ ಸ್ಥಾನ ಒಂದೇ ರೀತಿಯಾದ ಒಂದು ಪ್ರಾಣಿನೇ. ಆದರೆ ಒಂದು ತುಂಬಾ ಶ್ರೀಮಂತರ ಒಂದು ಮನೆಯಲ್ಲಿ ಸಾಕ್ತಾ ಇರೋ ಒಂದು ನಾಯಿಗೂ ಯಾರು ಸಾಕ್ತಾ ಇರುವಾಗ ಬೀದಿಯಲ್ಲಿರುವ ನಾಯಿಗೂ ಅಂದರೆ ತುಂಬಾ ವ್ಯತ್ಯಾಸ ಇದೆ. ಇವಾಗ ನಾಳೆ ಯಾವುದೋ ಸರ್ಕಾರ ಒಂದು ಗಾಡಿ ಬಂದು ಆ ನಾಯಿಗಳನ್ನೆಲ್ಲ ತಗೊಂಡು ಹೋಗ್ಬೋದು ಬೀದಿಯಲ್ಲಿರೋದು. ಆದರೆ ಅವ್ರು ಯಾರ ನಾಯಿನ ತಗೊಂಡು ಹೋಗಲ್ಲ, ಮನೆಯಲ್ಲಿ ಸಾಕ್ತಾ ಇರುವ ನಾಯಿ ತಗೊಂಡು ಹೋಗಲ್ಲ. ಸೊ ಈ ಒಂದು ವ್ಯತ್ಯಾಸ ಯಾವಾಗಲೂ ಆತ್ಮಕ್ಕೆ ಇದೆ. ಎಲ್ಲ ಆತ್ಮವೇ ಭಗವಂತರ ಸೇವೆಯಲ್ಲಿ ಇಲ್ಲ ಭಗವಂತರ ಕೆಲಸದಲ್ಲಿ ಇರುವ ಆತ್ಮಕ್ಕೂ ಇಲ್ಲ ಭಗವಂತರ ಕಾರ್ಯದಲ್ಲಿ ಇಲ್ಲ ನಾನು ಭೌತಿಕ ಜೀವನದಲ್ಲಿ ಇರ್ತೀನಿ ಅಂತ ಹೇಳುವ ಆತ್ಮಕ್ಕೂ ಆ ವ್ಯತ್ಯಾಸ ಯಾವಾಗಲೂ ಇರುತ್ತೆ. ಈ ಥರ ನಾವು ಒಂದು ಸ್ಕ್ರೂ ಮತ್ತೆ ಒಂದು ದೊಡ್ಡ ಯಂತ್ರ ಆ ಒಂದು ಉದಾಹರಣೆ ನೋಡಿದ್ದೀವಿ. ಅದಾದ್ಮೇಲೆ ಒಂದು ದೊಡ್ಡ ಸರ್ಕಾರಿ ನೌಕರಿಯಲ್ಲಿರುವ ಒಂದು ಆಫೀಸರ್ ಆ ಉದ್ಯೋಗದಲ್ಲಿ ಇರುವಾಗ ಅವರಿಗೆ ಸಿಗುವ ಗೌರವ, ಆ ಉದ್ಯೋಗದಿಂದ ರಿಸೈನ್ ಮಾಡಿ ಬಂದ್ಮೇಲೆ ಅವರಿಗೆ ಸಿಗುವ ಒಂದು ಗೌರವ. ಇದಾದ್ಮೇಲೆ ಒಂದು ಪ್ರಾಣಿ ಅಂದ್ರೆ ಎಷ್ಟೊಂದು ಮನೆಯಲ್ಲಿ ಸಾಕುವ ಒಂದು ಪ್ರಾಣಿ ಇಲ್ಲ ಬೀದಿಯಲ್ಲಿ ಇರೋ ಒಂದು ಪ್ರಾಣಿ. ಈ ತರ ಆತ್ಮ ಯಾವಾಗ ತುಂಬಾ ಉನ್ನತ ಒಂದು ಸ್ಥಾನದಲ್ಲಿ ಇರುತ್ತೆ ಅಂದ್ರೆ ಯಾವಾಗಲೂ ಭಗವಂತರ ಒಂದು ಕೆಲಸದಲ್ಲಿ ಇದ್ದಾಗ ಮಾತ್ರ, ಭಗವಂತರ ಸೇವೆಯಲ್ಲಿ ಇದ್ದಾಗ ಮಾತ್ರ ಅವರಿಗೆ ಆ ಒಂದು ಉನ್ನತವಾದ ಸ್ಥಾನ ಇರುತ್ತೆ. ಮತ್ತೆ ಇನ್ನೊಂದು, ಯಾವುದಾದ್ರೂ ಒಂದು ಆತ್ಮ ನಾನು ಭಗವಂತನಿಗೆ ಸೇವೆ ಮಾಡುವುದಿಲ್ಲ ಅಂತ ಹೇಳಿದ್ರು ಸಹ ಅವರು ಅಷ್ಟು ಸ್ವತಂತ್ರವಾಗಿ ಇರಕ್ಕೆ ಆಗುವುದಿಲ್ಲ. ಅವರು ಮಾಯಾ ಅನ್ನೋ ಒಂದು ಶಕ್ತಿಗೆ ಸೇವೆ ಮಾಡಬೇಕು. ಉದಾಹರಣೆಗೆ ಕೆಲವೊಬ್ಬರೆಲ್ಲ ದೇವರೇ ಇಲ್ಲ ಭಗವಂತರೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಸಮಾಜಕ್ಕೋಸ್ಕರ ಸೇವೆ ಮಾಡಬೇಕು, ಇಲ್ಲ ಅವರು ಕೆಲಸ ಮಾಡ್ತಾ ಇರುವಾಗ ಅವರ ಮೇಲಧಿಕಾರಿ ಇರೋರಿಗೆ ಅವ್ರಿಗೆ ಸೇವೆ ಮಾಡಬೇಕು, ಮನೆಗೆ ಬಂದಾಗ ಮನೆಯಲ್ಲಿರೋ ಅವರ ಸಂಬಂಧಿಕರಿಗೆಲ್ಲ ಸೇವೆ ಮಾಡಬೇಕು, ಸರ್ಕಾರಕ್ಕೆ ಸೇವೆ ಮಾಡಬೇಕು. ಈ ತರ ನಾವು ಯಾವುದಾದ್ರೂ ಒಂದು ಸೇವೆ ಮಾಡ್ತಾನೆ ಇರಬೇಕು. ನೀವು ಐದರ್ ಭಗವಂತನಿಗೆ ಸೇವೆ ಮಾಡಬಹುದು, ಇಲ್ಲ ಅಂದ್ರೆ ಮಾಯಾ ಶಕ್ತಿಗೆ ಸೇವೆ ಮಾಡ್ಬೋದು. ಸೊ ಆದ್ರೆ ಯಾವುದಾದ್ರೂ ಒಂದು ರೀತಿಯಾಗಿ ಸೇವೆ ಮಾಡ್ತಾನೆ ಇರಬೇಕು ಈ ಆತ್ಮ ಅಂದ್ರೆ. ಇದು ಪ್ರಕೃತಿಯ ಒಂದು ನಿಯಮ. ಇದು ಎರಡು ಪ್ರಶ್ನೆ ಆಯ್ತು. ಒಂದು ಬ್ರಹ್ಮನ್ ಅಂದ್ರೆ ಏನು, ಇನ್ನೊಂದು ಅಧ್ಯಾತ್ಮ ಅಂದ್ರೆ ಏನು. ಮೂರನೇದು ಕರ್ಮ. ಕರ್ಮ ಅಂದ್ರೆ ಈ ಒಂದು ಆತ್ಮ ಈ ಒಂದು ದೇಹದಲ್ಲಿ ಇರುವ ಒಂದು ಕಾಲದಲ್ಲಿ ಯಾವ್ದಾದ್ರೂ ಒಂದು ಚಟುವಟಿಕೆಗಳನ್ನು ಮಾಡ್ತಾನೆ ಇರಬೇಕು ಆತ್ಮ. ಅಂದ್ರೆ ಏನೇ ಒಂದು ಮಾಡಿದ್ರೂ ಅದರಿಂದ ಒಂದು ಕರ್ಮ ಅನ್ನೋದು ಬರ್ತಾನೆ ಇರುತ್ತೆ. ಅದು ಒಳ್ಳೆ ಕೆಲಸ ಇದ್ರೆ ಪುಣ್ಯ ಬರುತ್ತೆ, ಇಲ್ಲ ನಾವು ಮಾಡುವ ಕೆಲಸದಿಂದ ಇನ್ನೊಬ್ಬರಿಗೆ ನೋವು ಇಲ್ಲ ಕಷ್ಟ ಏನಾದರೂ ಆದ್ರೆ ಅದರಿಂದ ಪಾಪ ಅನ್ನೋದು ಬರುತ್ತೆ. ಈ ತರ ಈ ಒಂದು ಆತ್ಮ ಆ ದೇಹದಲ್ಲಿ ಇರುವಾಗ ಮಾಡುವ ಎಲ್ಲಾ ಚಟುವಟಿಕೆಗಳನ್ನು ನಾವು ಕರ್ಮ ಅಂತ ಹೇಳ್ಬೋದು. ನಾಲ್ಕನೇದು ಅಧಿಭೂತ. ಅಧಿಭೂತ ಅಂದ್ರೆ ಈ ಒಂದು ಇಡೀ ಭೌತಿಕ ಒಂದು ಸೃಷ್ಟಿ, ಅಂದ್ರೆ ಇದರಲ್ಲಿರುವ ಎಲ್ಲಾ ವಿಷಯಗಳು, ಈ ಒಂದು ಭೌತಿಕ ದೇಹ ಆಗಿರ್ಲಿ, ಈ ಇಡೀ ಲೋಕ, ಈ ಇಡೀ ಭೌತಿಕ ಲೋಕದಲ್ಲಿರುವ ಎಲ್ಲಾ ಸೃಷ್ಟಿಯನ್ನು ಸೇರಿದ್ರೆ ನಾವು ಅಧಿಭೂತ ಅಂತ ಹೇಳ್ಬೋದು. ಅಂದ್ರೆ ಭೌತಿಕ ಸೃಷ್ಟಿ. ಇವಾಗ ಅಧಿದೇವ ಅಂದ್ರೆ ಏನು? ಎಲ್ಲ ಅಂದ್ರೆ ಭಗವಂತನ ಒಂದು ಸ್ವರೂಪ, ಅಂದ್ರೆ ಒಂದು ವಿಶ್ವರೂಪ ಅಂತಾನೆ ಹೇಳ್ಬೋದು. ಇಡೀ ಎಲ್ಲ ದೇವತೆಗಳು ಆಧ್ಯಾತ್ಮಿಕ ಲೋಕದಲ್ಲಿರುವ ಎಲ್ಲ ಭಾಗಗಳನ್ನು ಸೇರಿ ಭಗವಂತನನ್ನು ನಾವು ಅಧಿದೈವ ಅಂತ ಹೇಳ್ತೀವಿ. ಅಧಿಭೂತ ಅಂದ್ರೆ ಇಡೀ ಭೌತಿಕ ಸೃಷ್ಟಿ, ಅಧಿದೇವ ಅಂದ್ರೆ ಆಧ್ಯಾತ್ಮಿಕ ವಿಷಯಗಳು, ಭಗವಂತರ ಇಲ್ಲ ಅವರ ಒಂದು ರೂಪ ಅಂತ ಹೇಳ್ಬೋದು. ಆದಿ ಯಜ್ಞ ಅಂದ್ರೆ ಏನು? ಅದು ಆ ಪದಕ್ಕೆ ಯಜ್ಞ ಅಂದ್ರೆ ಅದು ಒಂದು ಅರ್ಥ ಇದೆ. ಆದ್ರೆ ಈ ಒಂದು ವಿಷಯದಲ್ಲಿ ಇವಾಗ ಅತಿ ದೈವನ ನೋಡಿದೀವಿ, ದೈವಿಕ ಶಕ್ತಿಯನ್ನು ನೋಡಿದೀವಿ, ಭೌತಿಕ ಶಕ್ತಿಯನ್ನು ನೋಡಿದೀವಿ, ಮತ್ತೆ ಆತ್ಮ ಅನ್ನೋದು ನೋಡಿದೀವಿ. ಆತ್ಮನ ಜೊತೆ ಇನ್ನೊಬ್ರು ಯಾರಾದ್ರೂ ನಮ್ಮ ಒಳಗಡೆ ಇದ್ದಾರ? ಪರಮಾತ್ಮ ಯಾರು? ಭಗವಂತ ನಮ್ಮೊಳಗಡೆ ಇದ್ದಾರ? ಹೇಗೆ ಗೊತ್ತಾಯ್ತು? ಅವರೇ ಮಾಡಿಸ್ತಾರ ಎಲ್ಲ? ಅದೇನು ಗೊತ್ತಾಯ್ತು? ಅಂದ್ರೆ ಜೀವಂತವಾಗಿದ್ರೆ ಆತ್ಮ ಇದೆ ಅಂತ ಅರ್ಥ. ಅವ್ರ ಜೊತೆ ಪರಮಾತ್ಮರು ಇದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು? ಹಾ
ಯಾವುದೇ ಒಂದು ದೇಹದಲ್ಲಿ ಆತ್ಮರ ಜೊತೆಗೆ ಪರಮಾತ್ಮ ಅನ್ನೋರು ಇರ್ತಾರೆ. ಭಗವಂತರು ನಮ್ಮೊಳಗಡೆನೂ ಪರಮಾತ್ಮರ ಒಂದು ರೂಪದಲ್ಲಿ ಇದ್ದು ಎಲ್ಲ ವಿಷಯಗಳಿಗೆ ಅವರನ್ನು ಗಮನಿಸ್ತಾ ಇದ್ದಾರೆ. ನಾವು ಮಾಡುವ ಎಲ್ಲ ವಿಷಯಗಳು ಎಲ್ಲವನ್ನು ನೋಡಿಕೊಂಡು ಗಮನಿಸ್ತಾ ಇದ್ದಾರೆ. ಉದಾಹರಣೆಗೆ ಇದು ಯಾವ ಥರ ಒಂದು ಉದಾಹರಣೆ ಕೊಡ್ತಾರೆ ಅಂದರೆ, ಒಂದು ಮರದಲ್ಲಿ 2 ಪಕ್ಷಿಗಳಿದೆ. ಒಂದು ಪಕ್ಷಿ ಇರುವ ಹಣ್ಣು ಅದನ್ನು ತಿಂತಾ ಇದೆ, ಇನ್ನೊಂದು ಪಕ್ಷಿ ಗಮನಿಸ್ತಾ ಇದೆ. ಆ ಒಂದು ಹಣ್ಣನ್ನು ತಿಂತಾ ಇರುವ ಒಂದು ಪಕ್ಷಿ ಆತ್ಮ. ಅದು ಎಲ್ಲ ಕೆಲಸವನ್ನು ಮಾಡುತ್ತೆ, ಸುಖ ದುಃಖ ಕಷ್ಟ ಇದೆಲ್ಲವನ್ನು ಮಾಡಿ ಇಡೀ ಜೀವನ ಪೂರ್ತಿ ಎಲ್ಲ ನಿರ್ಧಾರವನ್ನು ಮಾಡಿ ಕಷ್ಟ ಸುಖ ಎಲ್ಲ ನೋಡ್ತಾ ಇರೋದು ಆತ್ಮ, ನಮ್ಮ ದೇಹದಲ್ಲಿ ಇರೋದು. ಅದ್ರ ಜೊತೆಗೆ ಪರಮಾತ್ಮರು ಸಹ ನಮ್ಮ ಒಳಗಡೆನೆ ಇದ್ದು ಎಲ್ಲ ವಿಷಯವನ್ನು ಗಮನಿಸ್ತಾ ಇದ್ದಾರೆ. ಅದಕ್ಕೆ ನಾವು ಹೋದ್ವಾರ ಒಂದು ಲೀಲೆಯನ್ನು ನೋಡಿದ್ವಿ. ಒಂದು ಗುರುಕುಲದಲ್ಲಿ ಗುರು ಒಂದು ಹೋಮ್ವರ್ಕ್ ಕೊಟ್ಟಿದ್ರು ಎಲ್ಲರಿಗೂ. ಅವಾಗ ಎಲ್ಲರೂ ಏನ್ ಮಾಡಿದ್ರು? ಆದ್ರೆ ಒಬ್ರು ಮಾತ್ರ, ಕನಕದಾಸರು ಮಾತ್ರ ಯಾಕೆ? ಸೊ ಆವಾಗ ಅವರು ಗುರುಕುಲದಲ್ಲಿ ಹೇಳ್ಕೊಟ್ಟಿದ್ದಾರೆ, ಭಗವಂತರು ಎಲ್ಲ ಜಾಗದಲ್ಲಿದ್ದಾರೆ, ಮತ್ತೆ ನಮ್ಮ ಒಳಗಡೆ ಪರಮಾತ್ಮ ರೂಪದಲ್ಲೂ ಸಹ ಭಗವಂತರು ಇದ್ದಾರೆ ಅಂದಿದ ತಕ್ಷಣ ಆ ಬಾಲಕರಿಗೆ ಎಲ್ಲೋದ್ರೂ ಎಲ್ಲ ಕಡೆ ಭಗವಂತರು ಇದ್ದಾರೆ, ಮತ್ತೆ ಎಲ್ಲೇ ಹೋಗಿ ಬಚ್ಚಿಟ್ಕೊಂಡ್ರು ಸಹ ನಮ್ಮ ಹೃದಯದಲ್ಲೇ ಭಗವಂತರು ಪರಮಾತ್ಮ ರೂಪದಲ್ಲಿ ಇದ್ದಾರೆ. ಸೊ ನಾನು ಎಲ್ಲೋದ್ರೂ ನಾನು ಯಾರು ಇಲ್ಲದೇ ಇರುವ ಒಂದು ಸ್ಥಳ ನನಗೆ ಸಿಗ್ಲಿಲ್ಲ. ಸೊ ಆ ಕಾರಣದಿಂದ ಈ ಹಣ್ಣನ್ನು ನಾನು ಸ್ವೀಕಾರ ಮಾಡಿಲ್ಲ ಅಂತ ಅಂದ್ರು. ಸೊ ಪರಮಾತ್ಮರು ಸಹ ನಮ್ಮ ಹೃದಯದಲ್ಲಿದ್ದಾರೆ. ಆ ಒಂದು ಪರಮಾತ್ಮ ಇಲ್ಲ ಸೂಪರ್ ಸೋಲ್ ಅಂತ ಹೇಳ್ಬೋದು, ಅವರು ನಮ್ಮ ಹೃದಯದಲ್ಲಿದ್ದಾರೆ. ಆ ಒಂದು ವಿಷಯವನ್ನು ನಾವು ಆದಿಯಜ್ಞ ಅಂತ ಹೇಳ್ತೀವಿ. ಇವಾಗ ಇದೇ ಮುಖ್ಯವಾಗಿರುವ ಕೊನೆಯ ಪ್ರಶ್ನೆ. ಒಬ್ಬರು ತನ್ನ ಜೀವನದಲ್ಲಿ ಆಧ್ಯಾತ್ಮಿಕ ಭಕ್ತಿ ಸೇವೆಯಲ್ಲಿ ಇದ್ದಾಗ ಅವರು ಕೊನೆಯ ಸಮಯದಲ್ಲಿ ಭಗವಂತರನ್ನು ಹೇಗೆ ನೆನಪಿಸ್ತಾರೆ ಅಂತ ಅರ್ಜುನರಿಗೆ ಒಂದು ಪ್ರಶ್ನೆ ಬಂತು. ಓಕೆ, ಮೊದಲು ಮರಣದ ಸಮಯದಲ್ಲಿ ನಾವು ಯಾಕೆ ಭಗವಂತರನ್ನು ನೆನೆಸ್ಬೇಕು? ಸರಿ, ಪುಣ್ಯ ಬರ್ಬೇಕಂದ್ರೆ ನಾವು ಜೀವನ ಪೂರ್ತಿ ಮಾಡಿದ್ರೆ ಸಹ ನಮ್ಗೆ ಪುಣ್ಯ ಬರುತ್ತೆ. ಆದ್ರೆ ಅರ್ಜುನ ಏನ್ ಕೇಳಿರ್ಬೋದು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನೆನೆಸ್ಬೋದಾ, ಇಲ್ಲ ಇಡೀ ಜೀವನ ಪೂರ್ತಿ ನೆನೆಸ್ಬೋದಾ, ಇಲ್ಲ ಏನಾದ್ರೂ ಕೇಳಿರ್ಬೋದು. ಆ ಮರಣದ ಸಮಯದಲ್ಲಿ ನಿಮ್ಮನ್ನು ಹೇಗೆ ನಿಮ್ಮ ನೆನಪು ಬರುತ್ತೆ ಅಂದ್ರೆ ಆ ಮರಣ ಸಮಯದಲ್ಲಿ ಯಾಕೆ ಆ ನೆನಪು ಬರಬೇಕು? ಅದೇ ಯಾಕೆ? ಅದೇ ಆ ಕ್ಷಣದಲ್ಲಿ ಯಾಕೆ ನೆನಪಿಸ್ಬೇಕು? ಇವಾಗ ಇಡೀ ದೇವ್ರು ನೆನೆಸ್ಕೊಂಡ್ರೆ ಸ್ವರ ಕೊಡ್ತಾರೆ ದೇವ್ರು. ಇಲ್ಲಾಂದ್ರೆ ನೀವು ಗಂಟು ಕಟ್ಬಿಡ್ತೀನಿ, ಆಗ ದೇವ್ರನ್ನ ನೆನೆಸ್ಕೊಳ್ಳೋಣ ಆಗೋದಿಲ್ಲ. ಎಲ್ಲ ಉತ್ತರ ಸರಿ ಇದೆ. ಅಂದ್ರೆ ಆ ಕ್ಷಣದಲ್ಲಿ ಯಾಕೆ ಅಷ್ಟು ಶ್ರೇಷ್ಠ? ಅದು ಮುಂಚೆ ಇಲ್ಲ, ಅದ್ರ ಆದ್ಮೇಲೆ ಇನ್ನೊಂದು ಶ್ಲೋಕ ಇರುತ್ತೆ. ಒಬ್ಬರು ಅವರ ಕೊನೆಯ ಒಂದು ಮರಣದ ಸಮಯದಲ್ಲಿ ಯಾವ ವಿಷಯದ ಮೇಲೆ ಅವರ ಆಲೋಚನೆ ಇದೆಯೋ ಮುಂದಿನ ಜನ್ಮ ಅವರು ಅದೇ ರೀತಿ ಆಗ್ತಾರೆ. ಸೊ ಅದಕ್ಕೆ ಅರ್ಜುನ ಆ ಒಂದು ವಿಷಯವನ್ನು ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವಾಗ ಉದಾಹರಣೆಗೆ ಇವಾಗ ಇಡೀ ಜೀವನ ಪೂರ್ತಿ ನಿಮ್ಗೇನೋ ಒಂದು ಆಸೆ ಇದೆ, ಅಂದ್ರೆ ಭಕ್ತಿಯಲ್ಲಿ ಆಗ್ಬೇಕು, ಇಲ್ಲ ಏನೋ ಒಂದಿದೆ. ಆ ಕ್ಷಣದಲ್ಲಿ ನೀವೇನಾದ್ರೂ, ಇವಾಗ ಸಪೋಸ್ ನನಗೆ ಸಚಿನ್ ತೆಂಡೂಲ್ಕರ್ ತುಂಬಾ ಇಷ್ಟ ಅಂದ್ರೆ ಆ ಒಂದು ಸಮಯದಲ್ಲಿ ನಾನೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಸಚಿನ್ ತೆಂಡೂಲ್ಕರ್ ಆ ಒಂದು ಯಾರು ಅಂದ್ರೆ ಉದಾಹರಣೆಗೆ ಸಚಿನ್ ಬಗ್ಗೆ ಹೇಳ್ತಾ ಇದ್ದೀನಿ, ಇಲ್ಲ ಆ ಥರ ಯಾವ್ದಾರೋ ಒಬ್ರು ಇಲ್ಲ ಸಿನಿಮಾ ಆಕ್ಟರ್ ಇರ್ಬೋದು, ನನಗೆ ತುಂಬಾ ಈ ಒಂದು ಹೀರೋ ಇಷ್ಟ, ಹೀರೋಯಿನ್ ಇಷ್ಟ ಅಂತ ಅವರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ರೆ ಏನಾಗುತ್ತೆ? ಅವಾಗ ಒಳ್ಳೇದಲ್ವಾ? ನಾನು ಸಚಿನ್ ತೆಂಡೂಲ್ಕರ್ ಆದರೆ ಒಳ್ಳೆ ತಾನೆ? ಯಾಕೆ?
ಈ ಒಂದು ಅಂದ್ರೆ ಭೌತಿಕವಾಗಿ ನೋಡಿದ್ರೆ ನಾವು ಮುಂದಿನ ಜನ್ಮದಲ್ಲಿ ಒಂದು ದೊಡ್ಡ ಸಿನಿಮಾ ಆಕ್ಟರ್ ಆಗ್ಬೋದು, ಇಲ್ಲ ಒಂದು ದೊಡ್ಡ ಆಟಗಾರ ಆಗ್ಬೋದು, ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಇದು ಕೇಳಿದ ತಕ್ಷಣ ನಮಗೆ ಭೌತಿಕ ಜನರಿಗೆ ಏನು ಬರುತ್ತೆ ಅಂದರೆ, ಆಗ ನಾನೇನಾದರೂ ನನ್ನ ಮರಣದ ಸಮಯದಲ್ಲಿ ಮುಂದಿನ ಜನ್ಮದಲ್ಲಿ ನಾನು ಒಂದು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇಲ್ಲ ಅಮೇರಿಕಾ ಪ್ರೆಸಿಡೆಂಟ್ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ನಾನು ಆಗ್ಬಿಡ್ಬೋದಾ ಅಂತ ಖುಷಿ ಆಗ್ತಾರೆ. ಆದರೆ ಭಕ್ತರು ಅದರಿಂದ ಭಯ ಪಡ್ಬೇಕು. ನಾನೇನಾದರೂ ಆ ಸಮಯದಲ್ಲಿ ಗೊತ್ತಿಲ್ಲದೆ ಬೇರೆ ಯಾರಾದ್ರೂ ಬಗ್ಗೆ ಆಲೋಚನೆ ಮಾಡಿಬಿಟ್ರೆ ಏನಾಗುತ್ತೆ? ಆ ಥರ ಆದರೆ ಮತ್ತೆ ಪುನರ್ಜನ್ಮ ಆಗಬೇಕು. ಪುನರ್ಜನ್ಮ ಆದರೆ 4 ವಿಧವಾದ ಕಷ್ಟಗಳನ್ನು ಪಡಿಬೇಕು. ಏನದು 4 ವಿಧವಾದ ಕಷ್ಟ? ವ್ಯಾಧಿ ಒಂದು. ಶುರುವಿಂದ ಸ್ಟಾರ್ಟ್ ಮಾಡೋಣ. ಜನ್ಮ ಅನ್ನೋದೇ ಒಂದು ದೊಡ್ಡ ಕಷ್ಟ. ಜನ್ಮ, ಆಮೇಲೆ ಮೃತ್ಯು. ಸೊ ಜನ್ಮ, ಮೃತ್ಯು, ಜರ, ವ್ಯಾಧಿ. ಜನ್ಮ ಅಂದರೆ ಒಂದು ಆತ್ಮ ಈ ಒಂದು ಭೌತಿಕ ಲೋಕದಲ್ಲಿ ಒಂದು ಜನ್ಮ ಪಡೆಯೋದು ಅಷ್ಟು ನೋವು ಕೊಡುವ ಒಂದು ವಿಷಯ, ಅಷ್ಟು ಕಷ್ಟವಾಗಿರುವ ಒಂದು ವಿಷಯ ಜನ್ಮ. ಬಟ್ ನಮಗೆಲ್ಲ ಅದು ಗೊತ್ತಾಗಲ್ಲ. ಯಾಕಂದರೆ ನಾವು ಮಗುವಾಗ ಅಷ್ಟು ಕಷ್ಟಪಟ್ಟು ಬಂದಿರ್ತೀವಿ, ಇಲ್ಲ ಎಲ್ಲ ಬರುವ ಮಗು ಎಲ್ಲರೂ ಕಷ್ಟಪಟ್ಟೆ ಬರ್ತಾರೆ. ಆದರೆ ಏನಾಗುತ್ತೆ, ಅದನ್ನು ಮರ್ತು ಬಿಟ್ಟಿರ್ತಾರೆ. ಅದಕ್ಕೆ ನಮಗೆ ಅದು ಗೊತ್ತಾಗ್ತಲ್ಲ ಅದು ಅಷ್ಟು ನೋವು ಅಂತ. ಆದರೆ ಶಾಸ್ತ್ರದಲ್ಲಿ ಅದೆಲ್ಲ ವಿವರಣೆ ಮಾಡಿದ್ದಾರೆ. ಒಂದು ಜನ್ಮ ಅನ್ನೋದೇ ಅಷ್ಟು ನೋವು ಕೊಡುವ ಒಂದು ವಿಷಯ. ಮರಣ ಅನ್ನೋದು ಸಹ ಅಷ್ಟು ನೋವು ಕೊಡುವ ವಿಷಯ. ಆದರೆ ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ಮರಣ ಪಡೆದವರು ಯಾರು ಮತ್ತೆ ಬಂದು ಹೇಳಲ್ಲ ನಮಗೆ, ಇಷ್ಟು ನೋವಾಯಿತು ಅಂತ. ಆ ಒಂದು ವಿಷಯಕ್ಕೆ ನಮಗೆ ಮರಣನ ಅಂದರೆ ಸುಲಭವಾಗಿ ಆಗ್ತಾ ಇಲ್ಲ, ಅದು ಎಷ್ಟು ಕಷ್ಟ ಅಂತ ಯಾರೂ ನಮಗೆ ಬಂದು ಹೇಳ್ತಾ ಇಲ್ಲ. ಅದು ವಿಷಯನೂ ಎಲ್ಲಿಂದ ಸಿಗುತ್ತೆ? ನಮಗೆ ಶಾಸ್ತ್ರದಿಂದ ಸಿಗುತ್ತೆ. ಆದರೆ ಜರ ಮತ್ತು ವ್ಯಾಧಿ ಎಷ್ಟು ಕಷ್ಟ ಅಂತ ನಮಗೆ ಸ್ವಲ್ಪ ಗೊತ್ತಾಗ್ಬೋದು. ಜರ ಅಂದರೆ ಏನು? ವಯಸ್ಸಾಗೋದು, ಮುದುಕರಾಗೋದು. ಅವಾಗ ಎಷ್ಟು ಕಷ್ಟ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಮತ್ತು ವ್ಯಾಧಿ, ಎಷ್ಟು ವಿಧವಾದ ರೋಗಗಳಿದೆ, ಎಷ್ಟು ವಿಧವಾದ ನೋವು ಕೊಡ್ಬೋದು ಅಂತ ವ್ಯಾಧಿ. ಈ 4 ವಿಷಯಗಳನ್ನು ನಾವು ಮತ್ತೆ ಜನ್ಮ ಮಾಡಿದ್ರೆ, ಈ 4 ವಿಷಯವನ್ನು ನಾವು ಮತ್ತೆ ಈ 4 ಕಷ್ಟಗಳನ್ನು ಅನುಭವಿಸಬೇಕು. ಮತ್ತು ಭಗವದ್ಗೀತೆಯಲ್ಲಿ ಇದು ಈ ಭೌತಿಕ ಲೋಕ ಅಂದರೆ ನಾವು ಈ ಭೂಲೋಕ ಮಾತ್ರ ಅಲ್ಲ, ನೀವು ಮೇಲೆ ಇರುವ ಸ್ವರ್ಗಲೋಕ, ಜನಲೋಕ, ತಪಲೋಕ, ತುಂಬ ಉನ್ನತದಲ್ಲಿರುವ ಬ್ರಹ್ಮಲೋಕ, ಸತ್ಯಲೋಕ ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೂ ಸಹ ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಅವಕಾಶ ಸಿಗುತ್ತೆ. ಅಲ್ಲಿ ಹೋದ್ರೂ ಸಹ ಈ 4 ಕಷ್ಟಗಳನ್ನು ನೀವು ಪಡೀಲೇಬೇಕು. ಅದರಿಂದ ಈ ಭೌತಿಕ ಲೋಕದಲ್ಲಿ ಇರುವಷ್ಟು ನೀವು ಈ 4 ಕಷ್ಟಗಳನ್ನು ಮತ್ತೆ ಪಡಿತಾನೆ ಇರಬೇಕು. ಅದು ಎಷ್ಟು ಕಷ್ಟ, ಅದು ಏನು ಅಂತ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು 8ನೇ ಅಧ್ಯಾಯದಲ್ಲಿ ನಾವು ಓದಿದಾಗ ನಮಗೆ ಈ ಒಂದು ವಿಷಯದೆಲ್ಲ ಗೊತ್ತಾಗುತ್ತೆ. ಶ್ಲೋಕ 5ರಿಂದ 8. ಶ್ಲೋಕ 5. ಅಂತಕಾಲೇ ಚ ಮಾಮೇವ ಸ್ಮರನ್ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯಃ. ಅನುವಾದ ಮಾಡ್ತೀರಾ? ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನು ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದಿರುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಸೊ ನಾವು ಯಾರಾದ್ರೂ ಹೇಳಿದ್ರೆ ನಿಮಗೆ ಡೌಟ್ ಪಡ್ಬೋದು, ಇವರು ಸುಮ್ಮನೆ ಹೇಳ್ಬೋದು, ಇಲ್ಲ ಅವರು ಸುಮ್ಮನೆ ಹೇಳ್ಬೋದು ಅಂತ. ಇವಾಗೆಲ್ಲ ಏನಾಗುತ್ತೆ, ಮೀಡಿಯಾ ಚಾನಲಲ್ಲಿ ಯಾರೋ ಬಂದು ಹೇಳಿದ್ರು ಇವಾಗ ಅಷ್ಟು ಜನ ನಂಬ್ತಾ ಇಲ್ಲ. ಇವರು ಒಂದು ಚಾನಲಲ್ಲಿ ಒಂದು ಹೇಳ್ತಾರೆ, ಇನ್ನೊಂದು ಚಾನಲಲ್ಲಿ ಬೇರೆ ಹೇಳ್ತಾರೆ, ನ್ಯೂಸ್ ಪೇಪರಲ್ಲಿ ಬೇರೆ ಒಂದು ಕೊಟ್ಟಿದ್ದಾರೆ ಅಂತ ನಂಬಲ್ಲ. ಆದರೆ ಈ ವಿಷಯವನ್ನು ಯಾರು ಹೇಳೋದು? ಭಗವದ್ಗೀತೆಯಲ್ಲಿ ಭಗವಂತರು ಶ್ರೀಕೃಷ್ಣರೇ ಹೇಳಿದ್ದಾರೆ. ಯಾರು ಅವರ ಅಂತ್ಯ ಒಂದು ಸಮಯದಲ್ಲಿ ಭಗವಂತನನ್ನು ನೆನಪಿಸ್ತಾರೋ ಖಂಡಿತ ಅವರು ಭಗವಂತನ ಹತ್ರ ಹೋಗಿ ಸೇರ್ತಾರೆ. ಅದರಲ್ಲಿ ಯಾವುದೇ ಒಂದು ಪ್ರಶ್ನೆ ಬೇಡ, ಸಂಶಯನೇ ಬೇಡ. ಸೊ ಇದು ಹಾಗಾದ್ರೆ ಭಗವಂತನಿದ್ದಾರೆ ಅಂದರೆ ಅದೇ ಅಷ್ಟೇ ಅಲ್ವಾ? ಅದರಲ್ಲಿ ನಮ್ಗೆ ಇನ್ನೂ ಏನು ಪ್ರಶ್ನೆ ಇಲ್ಲ, ಬೇರೆ ಯಾವುದೋ ಡೌಟ್ ಇರಬಾರ್ದು. ಇದು ಮರಣ ಅನ್ನೋದು ಹೇಗೆ ಅಂದರೆ, ಯಾರಾದರೂ ಮಕ್ಕಳು ಇಲ್ಲ ನಿಮ್ಮ ಶಾಲೆಯಲ್ಲೆಲ್ಲ ಹೋಗಿ ಓದ್ತಾ ಇದ್ದರೆ ಇಡೀ ವರ್ಷ ಪೂರ್ತಿ ಅವರು ಏನಕ್ಕೆ ಪ್ರಯತ್ನ ಪಡ್ತಾರೆ? ಪಾಸ್ ಆಗ್ಬೇಕಂದ್ರೆ ಎಕ್ಸಾಮ್ ಬರುತ್ತೆ.
ಸೊ ಇಡೀ ಒಂದು ವರ್ಷ ಪೂರ್ತಿ ಅಷ್ಟು ಕಷ್ಟ ಯಾಕೆ ಪಡ್ತಾರೆ ಅಂದರೆ ಆ ಒಂದು ದಿನ, ಆ ಪರೀಕ್ಷೆ ಬರುವ ದಿನ, ಇಲ್ಲ ಆ ಪರೀಕ್ಷೆ ಒಂದು ದಿನಕ್ಕೋಸ್ಕರ, ಆ ಪರೀಕ್ಷೆ ಬಂದ ಮೇಲೇ ಅವರು ಇಷ್ಟು ಒಂದು ವರ್ಷ ಪೂರ್ತಿ ಅವ್ರು ಎಷ್ಟು ಓದಿದ್ದಾರೆ, ಇಲ್ಲ ಎಷ್ಟು ಕಷ್ಟಪಟ್ಟರು, ಇಲ್ಲ ಹೇಗೆ ಇದ್ರು ಅಂತ ಆ ಪರೀಕ್ಷೆ ಬಂದಾಗ ಗೊತ್ತಾಗುತ್ತೆ. ಅದೇ ಥರ ನಮ್ಮ ಜೀವನವು ಸಹ ಇಡೀ ನಮ್ಮ ಜೀವನ ಪೂರ್ತಿ ನಮಗೆ ಒಂದು ಪ್ರಾಕ್ಟೀಸ್ ಥರ ಅಭ್ಯಾಸ ಮಾಡೋದು. ನಮ್ಮ ಪರೀಕ್ಷೆ ಅನ್ನೋದು ನಮಗೆ ಯಾವಾಗ ಬರುತ್ತೆ ಪರೀಕ್ಷೆ? ನಮ್ದು ಮರಣ. ಹಾಂ. ಸೊ ಒಂದು ಮಕ್ಕಳಿಗೆ ಒಂದು ವರ್ಷ ಕಷ್ಟಪಟ್ಟರೆ ಒಂದು ಪರೀಕ್ಷೆ ಬರುತ್ತೆ. ನಮಗೆ ಇಡೀ ಜೀವನ ಪೂರ್ತಿ ನಾವು ಹೇಗೆ ಇರ್ತೀವಿ ಅಂದರೆ ಆ ಒಂದು ರಿಸಲ್ಟ್ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಎಕ್ಸಾಮ್ ಬಂದಾಗ, ನಮ್ಮ ಪರೀಕ್ಷೆ ಬಂದಾಗ. ನಮ್ಮ ಪರೀಕ್ಷೆ ಮರಣ. ಆದರೆ ಇಲ್ಲಿ ಒಂದು ವಿಷಯ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇವಾಗ ಮಕ್ಕಳಿಗೆಲ್ಲ ಒಂದು ವರ್ಷ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಮುಂದಿನ ವರ್ಷ ಪರೀಕ್ಷೆ ಯಾವ ತಿಂಗಳು ಯಾವ ಡೇಟ್ ಅಂತ ಕೊಟ್ಟಿರ್ತಾರೆ. ಆದರೆ ನಮಗೆ ಹಾಂ, ನಮ್ಮ ಕಾಲೇಜಲ್ಲೆಲ್ಲ ಸರ್ಪ್ರೈಸ್ ಟೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಅಂದರೆ ಒಂದು 10 ಯಾಕಂದರೆ ಮಕ್ಕಳು ಸುಮ್ಮನೆ ಬಿಟ್ಟರೆ ಕಾಲೇಜಲ್ಲಿ ಎಲ್ಲ ಬಂಕ್ ಕೊಡ್ಬಿಡ್ತಾರೆ ಬರೋದಿಲ್ಲ ಅಂತ ಸರ್ಪ್ರೈಸ್ ಟೆಸ್ಟ್ ಅಂತ ಒಂದು 10 ಮಾರ್ಕ್ಸ್ಗೆ ಇಟ್ಟಿರ್ತಾರೆ. ಯಾವತ್ತಾದ್ರೂ ಒಂದಿನ ಸಡನ್ನಾಗಿ ಬಂದು ಟೆಸ್ಟ್ ಅನ್ನೋದು ಇಡ್ತಾರೆ. ಅವಾಗ ಮಕ್ಕಳು ಏನಂತಾರೆ ಅಂದರೆ ಇವತ್ತು ಇಡ್ಬೋದಾ ಟೆಸ್ಟು, ನಾಳೆ ಇಡ್ಬೋದಾ ಅಂತ ಪ್ರತಿದಿನ ಬರ್ತಾರೆ. ಅಂದರೆ ಓದೋದು ಒಂದು, ಇನ್ನೊಂದು ಕ್ಲಾಸ್ಗೆ ಬರ್ಬೇಕಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಥರ ಕಾಲೇಜ್ ಹೋದಾಗ ಜನ ರೆಗ್ಯುಲರ್ ಆಗಿ ಬರೋದಿಲ್ಲ. ಮಕ್ಕಳು ಒಂದಿನ ಬರ್ತಾರೆ, ಇನ್ನೊಂದು ದಿನ ಬರೋಲ್ಲ, ಆ ಥರ. ಸೊ ಮಕ್ಕಳೆಲ್ಲ ಬರಬೇಕು ದಿನ ಅಂತ ಒಂದು 10 ಅಂಕಕ್ಕೆ ಸರ್ಪ್ರೈಸ್ ಟೆಸ್ಟ್ ಅಂತ ಇಟ್ಟಿರ್ತಾರೆ. ಯಾವತ್ತಿರುತ್ತೆ, ನಾಳೆ ಇರುತ್ತಾ, ಇವತ್ತು ಏನೂ ಇರಲ್ಲ, ಸಡನ್ನಾಗಿ ಬರ್ತಾರೆ, ಲೆಕ್ಚರ್ ಹೇಳ್ತಾರೆ ಇವತ್ತು ಸರ್ಪ್ರೈಸ್ ಟೆಸ್ಟ್ ಅಂತ 10 ಮಾರ್ಕ್ಸ್ಗೆ ಇಟ್ಟಿರ್ತಾರೆ. ಅದೇ ಥರ ನಮಗೆ ಮುಖ್ಯವಾಗಿರೋ ಪರೀಕ್ಷೆನೇ ಸರ್ಪ್ರೈಸ್. ನಮಗೆ ಟೈಮ್ ಟೇಬಲ್ ಗೊತ್ತಾಗಲ್ಲ, ಇನ್ನು ಎಷ್ಟು ದಿನ ಇದೆ, ಪ್ರಿಪ್ರೇಟರಿ ಬರಲ್ಲ, ಅದರಿಂದ ಮುಂಚೆ ಹಾಫ್ ಇಯರ್ಲಿ ಬರಲ್ಲ, ಕ್ವಾರ್ಟರ್ಲಿ ಏನೂ ಬರಲ್ಲ. ಡೈರೆಕ್ಟ್ ಫೈನಲ್ ಎಕ್ಸಾಮ್ ಸರ್ಪ್ರೈಸ್ ಆಗಿರುತ್ತೆ. ಸೊ ಅವಾಗ ನಾವೇನು ಮಾಡಬೇಕು? ಹಾಂ, ಅಂದರೆ ಪರೀಕ್ಷೆ ನಮಗೆ ಸರ್ಪ್ರೈಸ್ ಆಗಿ ಬರ್ತಾ ಇದೆ ಅಂದರೆ ನಾವು ಪ್ರತಿದಿನ ನಾವು ಪ್ರಿಪೇರ್ ಆಗಿರಬೇಕು. ಯಾಕಂದರೆ ಇವತ್ತು ಕೊಟ್ಟರು ನಾವು ರೆಡಿ ಇರಬೇಕು, ನಾಳೆ ಎಕ್ಸಾಮ್ ಕೊಟ್ಟರು ರೆಡಿ ಇರಬೇಕು. ಮಕ್ಕಳಿಗಂದ್ರೆ ಅವ್ರಿಗೆ ಸಿಲೆಬಸ್ ಇರುತ್ತೆ, ರೆಡಿ ಆಗ್ತಾರೆ. ನಮಗೆ ನಾವು ಏನು ಮಾಡಬೇಕು, ಯಾವುದು ಸಿಲೆಬಸ್ ಅಂತ ಭಗವಂತರು ಅದನ್ನು ಹೇಳ್ತಾರೆ. ಶ್ಲೋಕ 9ರಿಂದ 22ರಲ್ಲಿ ಭಗವಂತರು ಒಬ್ಬರು ಭಗವಂತನ ಮೇಲೆ ಹೇಗೆ ಸ್ಮರಣೆ ಅನ್ನೋದು ಮಾಡ್ತಾರೆ ಅಂತಲೇ ಇರುತ್ತೆ. ಶ್ಲೋಕ 14. ಅನನ್ಯ ಚೇತಃ ಸತತಂ ಯೋ ಮಾಂ ಸ್ಮರತಿ ನಿತಸ್ಯಃ ತಸ್ಯಾಹಂ ಸುಲಾಭಃ ಪಾರ್ಥ ನಿತ್ಯಯುಕ್ತಶ್ಚ ಯೋಗಿನಃ. ಅನುವಾದ. ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಇದರಲ್ಲಿ ಮುಖ್ಯವಾಗಿ 2 ಪದವನ್ನು ನಾವು ನೋಡ್ಬೋದು. ಒಂದು, ಇವಾಗ ಭಗವಂತನನ್ನು ಪಡಿಬೇಕಂದ್ರೆ ಎಷ್ಟು ಕಷ್ಟ ಇರಬೇಕು. ಇವಾಗ ಯಾವುದೋ ಒಂದು ಸ್ಥಾನವನ್ನು ನಾವು ಹೋಗಬೇಕು, ಇಲ್ಲ ಏನೇ ಒಂದು ಈ ಭೌತಿಕ ವಿಷಯದಲ್ಲಿ ನಮ್ಗೆ ಒಂದು ವಿಷಯ ಪಡಿಬೇಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಆ ದಾರಿಯೆಲ್ಲ ಮುಗಿಸ್ಕೊಂಡು ಹೋಗಬೇಕು. ಭಗವಂತರನ್ನೇ ನಾವು ಪಡಿಬೇಕಂದ್ರೆ ಅದಕ್ಕೆ ದಾರಿ ಯಾವುದು? ಹಾಂ. ಸೊ ಇಲ್ಲಿ ಭಗವಂತರು ಹೇಳ್ತಾ ಇದ್ದಾರೆ, ನನ್ನ ಬಗ್ಗೆ ಸದಾ ನನ್ನ ಸ್ಮರಣೆಯಲ್ಲಿ ಇರೋವರಿಗೆ ನನ್ನನ್ನು ಪಡೆಯೋದು ತುಂಬ ಸುಲಭ. ಮತ್ತು ಇದರಲ್ಲಿ ಆ ಸದಾ ಅನ್ನೋ ಒಂದು ಪದ ತುಂಬ ಮುಖ್ಯ. ಇಂಗ್ಲೀಷಲ್ಲಿ ನಾವು ಕನ್ಸಿಸ್ಟೆನ್ಸಿ ಇಲ್ಲ ವಿತೌಟ್ ಡಿವಿಯೇಷನ್ ಅಂತ ಅನುವಾದದಲ್ಲಿ ಕೊಟ್ಟಿರ್ತಾರೆ. ವಿತೌಟ್ ಡಿವಿಯೇಷನ್ ಅಂದರೆ ಏನಂದರೆ, ಇವಾಗ ನಾವು ಒಂದು ತಿಂಗಳು ಮಾಡ್ತೀವಿ ಭಕ್ತಿ, ಆಮೇಲೆ ಒಂದು 2 ದಿನ ಬ್ರೇಕ್ ತಗೋಬೋದು, ಇಲ್ಲ ಮತ್ತೆ 1 ತಿಂಗಳು ಮಾಡ್ತೀವಿ, ಇನ್ನೊಂದು ತಿಂಗಳು ಮಾಡಲ್ಲ ಭಕ್ತಿ ಸೇವೆ. ಅದರಲ್ಲಿ ಆ ಪ್ರತಿ ಇಡೀ ಜೀವನ ಪೂರ್ತಿ ಅವರು ಸದಾ ಭಗವಂತರ ಮೇಲೆ ಸ್ಮರಣೆಯನ್ನು ಮಾಡಿದ್ರೆ ಅವರಿಗೆ ಭಗವಂತರನ್ನು ಪಡೆಯುವುದು ತುಂಬ ಸುಲಭ. ಇಲ್ಲಿ ಅನುವಾದದಲ್ಲಿ ಪ್ರಭುಪಾದ ಏನಿದೆ ಹೇಳಿರ್ತಾರೆ ಅಂದರೆ, ಕೆಲವರು ಭಕ್ತರಲ್ಲಿ ಏನು ಮಾಡ್ತಾರೆ ಅಂದರೆ ಭಾನುವಾರ ಬಂದರೆ ಮಾತ್ರ ಭಕ್ತರಾಗ್ತಾರೆ, ಇಲ್ಲ ಏಕಾದಶಿ ದಿನ ಬಂದರೆ ಮಾತ್ರ ಭಗವಂತನನ್ನು ಜ್ಞಾಪಿಸ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಯೋಚನೆ ಮಾಡ್ತಾರೆ, ಬಿಡ್ತಾರೆ.
ಇನ್ನು ಕೆಲವರು ವರ್ಷಕ್ಕೆ ಒಂದೇ ಒಂದು ಜನ್ಮಾಷ್ಟಮಿ ದಿನ ಮಾತ್ರ ಪೂರ್ತಿ ಭಕ್ತರಾಗ್ಬಿಡ್ತೀವಿ, ಅವತ್ತು ಫುಲ್ ನಾವು ಭಕ್ತರ ಮನೆ ಪೂರ್ತಿ ನಾವು ಫುಲ್ ಭಕ್ತರಾಗಿರ್ತೀವಿ ಅಂತ. ಆದರೆ ಆ ಥರ ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿ, ಇಲ್ಲ ವಾರಕ್ಕೆ ಒಂದ್ಸತಿ ಭಕ್ತರಾಗಿದ್ದರೆ ಸಾಕಾಗೋದಿಲ್ಲ. ಸದಾ ಪ್ರತಿದಿನ ಪ್ರತಿ ಕ್ಷಣವೂ ಸಹ ಒಂದು ಸ್ಮರಣೆಯಲ್ಲಿ ಇದ್ದಾಗ ಆವಾಗ ಭಗವಂತರನ್ನು ಹೋಗಿ ಸೇರೋದು ತುಂಬ ಸುಲಭ. ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿ ಪರಮಾಂ ಗತಾ. ಅನುವಾದ: ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿರುತ್ತಾರೆ. ಮುಂದಿನ ಹಿಂದಿನ ಶ್ಲೋಕದಲ್ಲಿ ಯಾರು ನನ್ನನ್ನು ಪಡೆಯೋದು ಸುಲಭ ಅಂತ ಹೇಳಿದ್ದಾರೆ, ನನ್ನ ಪಡ್ಕೊಂಡಿರೋರು ಮತ್ತೆ ಏನಾಗ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನಾಗ್ತಾರೆ? ಭಗವಂತರನ್ನು ಪಡೆದವರು ಏನಾಗ್ತಾರೆ? ಮತ್ತೆ ಈ ಒಂದು ಭೌತಿಕ ಲೋಕ, ಅದಕ್ಕೆ ಹೆಸರೇನು? ದುಃಖಾಲಯಂ ಅಶಾಶ್ವತಂ, ಈ ಲೋಕಕ್ಕೆ ಮತ್ತೆ ಬರುವುದಿಲ್ಲ. ಓಕೆ, ಯಾರಿಗಾದ್ರೂ ಈ ದುಃಖಾಲಯಂ ಅಶಾಶ್ವತಂ ಈ ಒಂದು ಪದದಲ್ಲಿ ಏನಾದರೂ ಪ್ರಶ್ನೆ ಇಲ್ಲ? ಏನಿದು ದುಃಖಾಲಯಂ ಅಶಾಶ್ವತಂ? ಸರಿ, ಈ ಲೋಕವನ್ನು ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ದಾರೆ. ದುಃಖಾಲಯಂ ಅಂದ್ರೆ ದುಃಖ ಹೆಚ್ಚಾಗಿರುವುದು. ನಾವು ಆಲ್ರೆಡಿ ನೋಡಿದ್ವಿ, ಒಂದು ಪುಸ್ತಕ ಹೆಚ್ಚಾಗಿರೋ ಒಂದು ಇದನ್ನು ನಾವು ಏನು ಹೇಳ್ತೀವಿ? ಗ್ರಂಥಾಲಯ ಅಂತ ಹೇಳ್ತೀವಿ, ದೇವಾಲಯ ಅಂತ ಹೇಳ್ತೀವಿ. ದುಃಖಾಲಯ ಅಂದ್ರೆ ದುಃಖ ಹೆಚ್ಚಾಗಿರುವ ಒಂದು ಜಾಗ ಇಲ್ಲ ಒಂದು ಸ್ಥಳ, ಅದನ್ನು ದುಃಖಾಲಯ ಅಂತ ಹೇಳ್ತೀವಿ. ಅಶಾಶ್ವತಂ ಅಂದ್ರೆ ಅದೇ ತಾತ್ಕಾಲಿಕವಾದದ್ದು. ಇವಾಗ ಈ ಭೌತಿಕ ಲೋಕವನ್ನು ಯಾಕೆ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ದಾರೆ? ನಾವೆಲ್ಲ ಎಷ್ಟು ಚೆನ್ನಾಗಿದ್ದೀವಿ, ಎಷ್ಟು ಅದು ಅಶಾಶ್ವತಂ. ಮೊದಲನೇದು ದುಃಖಾಲಯಂ ಯಾಕೆ ಹೇಳಿದ್ದಾರೆ? ಓಕೆ, ಹಾಗಾದ್ರೆ ಅದು ಒಂದು ದುಃಖ. ಆದ್ರೆ ಸಂತೋಷನು ಪಡಿತಾ ಇದ್ವಲ್ವಾ? ಇದನ್ನು ಒಂದು ದುಃಖಾಲಯಂ ಅಂದ್ರೆ ಅಷ್ಟು ಕಷ್ಟ ಇರುವ ಒಂದು ಸ್ಥಳನ ಇದು, ಹೌದಾ? ಎರಡು ಇದೆ. ಓಕೆ, ಒಂದು ಮಾತಾಜಿ ಎರಡು ಇದೆ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಯಾರಾದ್ರು? ಹಾ, ಹಾಗಿದ್ರೆ ಸುಖ ದುಃಖ ಆಲಯಂ ಅಂತ ಹೇಳಿರ್ಬೇಕು ತಾನೆ? ಬರೀ ದುಃಖಾಲಯಂ ಅಂತ ಯಾಕೆ ಹೇಳಿದ್ದಾರೆ? ಅಷ್ಟು ಕಷ್ಟನಾ ಜೀವನ? ಹಾ, ಸೊ ಉದಾಹರಣೆಗೆ ನನಗೆ ಯಾವಾಗಲೂ ಈ ಒಂದು ಉದಾಹರಣೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಇವಾಗ ನಾವು ಕಷ್ಟ ಮತ್ತು ಸುಖ ಎಲ್ಲ ಪಡೆಯೋದು ನಮ್ಮ ದೇಹದ ಮೂಲಕನೇ. ಉದಾಹರಣೆಗೆ ನಮಗೆ ಕೈ ನೋವಾಗ್ತಾ ಇದ್ರೆ ಕಷ್ಟ ಆಗ್ಬೋದು, ತಲೆ ನೋವಾದರೆ ಕಷ್ಟ ಆಗ್ಬೋದು. ಆದರೆ ಚೆನ್ನಾಗಿರೋ ಒಂದು ತಿಂಡಿಯನ್ನು ತಿಂದಾಗ ಸುಖ ಬರುತ್ತೆ, ಯಾವುದೋ ಚೆನ್ನಾಗಿರೋ ವಿಷಯಗಳನ್ನು ನೋಡಿದಾಗ ಸುಖ ಬರುತ್ತೆ. ಆ ಥರ ಒಬ್ರು ಏನು ಹೇಳಿದ್ರು ಅಂದರೆ, ನಮ್ಮ ದೇಹದಲ್ಲಿ ಎಷ್ಟು ಭಾಗಗಳಿಂದ ಇಲ್ಲ ಎಷ್ಟು ಅಂಗಗಳಿಂದ ನಾವು ಸುಖವನ್ನು ಪಡೆಯಬಹುದು? ನಾಲಿಗೆಯಿಂದ, ಕಿವಿ, ಕಣ್ಣು, ಹಾ, ಇದೆಲ್ಲ ನೋಡಿದ್ರೆ ಪಂಚ ಇಂದ್ರಿಯಗಳಿಂದ ಸುಖವನ್ನು ಪಡಿಬೋದು. ಅಂದರೆ 5 ಡಿವೈಡೆಡ್ ಬೈ ಎಷ್ಟು ಭಾಗಗಳಿಂದ ನಾವು ದುಃಖವನ್ನು ಪಡಿಬೋದು? ಇದಲ್ಲ, ನಮ್ಮ ಒಂದು ದೇಹದಲ್ಲಿ ಯಾವ ಯಾವ ಭಾಗದಿಂದ ನಾವು ನೋವನ್ನು ಅನುಭವಿಸಬಹುದು? ಹಾ, ಇಡೀ ದೇಹದಲ್ಲಿರುವ ಎಲ್ಲ ಭಾಗಗಳಿಂದಲೂ ಸಹ ನಾವು ನೋವನ್ನು ಅನುಭವಿಸಬಹುದು. ಆ ಥರ ಎಷ್ಟು ಭಾಗಗಳಿದೆ? ಹಾರ್ಟ್ ಇಂದ ಕಿಡ್ನಿ, ಲಿವರ್, ಲಂಗ್ಸು, ಕೈ, ಕಾಲು, ತಲೆ, ಕಣ್ಣು, ಮೂಗು. ಹಾಗಾದರೆ ಮ್ಯಾಥ್ಸಲ್ಲಿ ಏನಾದರೂ ಇದ್ದರೆ 5 ಡಿವೈಡೆಡ್ ಬೈ ಎಷ್ಟೋ ಭಾಗಗಳು. ಹಾಗಾದರೆ ಸುಖ ಕೊಡೋದು 5 ಇಂದ್ರಿಯಗಳು ಮಾತ್ರ. ದುಃಖ, ಆ 5 ಇಂದ್ರಿಯಗಳು ದುಃಖ ಕೊಡ್ಬೋದು, ಮತ್ತೆ ಇಡೀ ದೇಹವೇ ನಮಗೆ ದುಃಖ ಕೊಡ್ಬೋದು. ಹಾಗಾದರೆ ಸುಖ ಎಷ್ಟರ ಮಟ್ಟಿಗೆ? 0.0000 ಸಣ್ಣ ಚಿಕ್ಕ ಮಟ್ಟಿಗೆ ಮಾತ್ರ ಸುಖ. ಇದು ಒಂದು ಅನಾಲಜಿ ಅಂತ ಹೇಳ್ಬೋದು.
ಅದೇ ಥರ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಅಂದರೆ ನಾವು ನೋಡಿದ ಹಾಗೆ 4 ಕಷ್ಟಗಳು: ಜನ್ಮ, ಮೃತ್ಯು, ಜರ, ವ್ಯಾಧಿ. ಇದರಲ್ಲಿ ಆ ವಿಷಯದ ಬಗ್ಗೆಯೂ ಸಹ ಹೇಳಿರ್ಬೋದು. ಇದು ಒಂದು ದುಃಖಾಲಯ ಅಶಾಶ್ವತಂ ಒಂದು ವಿಷಯ. ಇನ್ನೊಂದು, ಭಗವಂತರು ಇಲ್ಲಿ ಹಿಂದೆ ಬರುವುದಿಲ್ಲ ಅಂತಲೇ ಹೇಳಿದ್ದಾರೆ. ಹಾಗಾದರೆ ಇದು ಯಾಕೆ ಭಗವಂತರು ಈ ಒಂದು ದುಃಖಾಲಯಂ ಅಂತ ಒಂದು ಮಾಡಿರಬೇಕು? ಅವರು ಭಗವಂತರು ಅಷ್ಟು ಆಧ್ಯಾತ್ಮಿಕ ವಿಷಯ ಎಲ್ಲ ಇರುವವರು, ಆದರೂ ಈ ಒಂದು ಲೋಕವನ್ನು ಮಾಡಿ ಅದರಲ್ಲಿ ನಮ್ಮನ್ನೆಲ್ಲರೂ ಹಾಕಿ ಯಾಕೆ ಇಷ್ಟು ಕಷ್ಟ ಕೊಡಬೇಕಾಗಿದೆ? ಅದರ ಹಿಂದೆ ಏನಾದರೂ ಕಾರಣ ಇರ್ಬೋದಾ? ಹಾಂ, ಉದಾಹರಣೆಗೆ ಎಷ್ಟೇ ಚೆನ್ನಾಗಿರೋ ಒಂದು ರಾಜ್ಯದಲ್ಲೂ ಸಹ ಜೈಲು ಅಂತ ಒಂದು ವಿಷಯ ಇರುತ್ತೆ. ಯಾಕೆ? ಹಾಂ, ನೀವೇನಾದರೂ ತಪ್ಪು ಮಾಡಿದವರನ್ನು ಜೈಲಿಗೆ ಹಾಕಿಲ್ಲ ಅಂದರೆ ಏನಾಗುತ್ತೆ? ಹಾಂ, ಅದೇ ಥರ ಈ ಒಂದು ದುಃಖಾಲಯಂ ಅನ್ನೋದು ಸಹ ಒಂದು ಜೈಲಿಗೆ ನಾವು ಹೋಲಿಕೆ ಅನ್ನೋದು ಮಾಡ್ಬೋದು. ನಾವು ಏನೋ ಒಂದು ತಪ್ಪು ಮಾಡಿದ್ವಿ, ಇಲ್ಲ ಒಂದು ಪಾಪವನ್ನು ಮಾಡಿದ್ದೀವಿ, ಆ ಒಂದು ತಪ್ಪಿಗೋಸ್ಕರ ಆ ಒಂದು ಪಾಪವನ್ನು ನಾವು ಅದಕ್ಕೆ ಒಂದು ಕಷ್ಟಪಡಬೇಕಂತಲೇ ಇದೊಂದು ಜೈಲಿನ ಒಂದು ನಾವು ಅನ್ಕೋಬೇಕು. ಅದಕ್ಕೆ ಈ ಜೈಲಲ್ಲಿ ನಮ್ಮೆಲ್ಲರೂ ಹಾಕಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಆವಾಗ ಜೈಲಲ್ಲಿರುವ ಮನೋಭಾವ ಅಂದರೆ ಏನಿರಬೇಕು ಅವರ ಗುರಿ? ಹಾಂ, ಮುಖ್ಯವಾಗಿ ಅವರು ಆ ಜೈಲಿಂದ ಆಚೆ ಬರೋಕ್ಕೆ ಅವರು ಪ್ರಯತ್ನವನ್ನು ಪಡಬೇಕು. ಇಲ್ಲ, ನಾನು ಜೈಲಲ್ಲೇ ಒಂದು ಚೆನ್ನಾಗಿರೋ ಒಂದು ಬೆಡ್ ರೆಡಿ ಮಾಡ್ತೀನಿ, ಇಲ್ಲ ಇಲ್ಲೇ ಒಂದು ಚಿಕ್ಕ TV ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಒಂದು ಮೊಬೈಲ್ ಸಿಕ್ಕಿದ್ರೆ ಸಾಕು. ಹಾಂ, ನಾವೇನು ಮಾಡ್ತಾ ಇದ್ವಿ ಅಂದರೆ, ಆಚೆ ಹೋದರೆ ನಾವೆಲ್ಲವನ್ನೂ ನಾವೇ ಮಾಡ್ಕೋಬೋದು, ಅಷ್ಟು ಸ್ವತಂತ್ರ ಇರುತ್ತೆ ಆಚೆ. ಆದರೂ ನಾವು ಏನು ಮಾಡ್ತೀವಿ, ಆ ಜೈಲಲ್ಲೇ ಇಲ್ಲ ನನಗೆ ಇನ್ನೂ ಒಂದು ಮೊಬೈಲ್ ಸಿಕ್ಕಿದ್ರೆ ಸಾಕಾ, ಇಲ್ಲ ಇಲ್ಲೊಂದು TV ಇದ್ದರೆ ನನ್ನ ಜೈಲಲ್ಲಿ ಚೆನ್ನಾಗಿರ್ಬೋದು ಅಂತ ಇನ್ನು ನಾವು ಈ ಭೌತಿಕ ಲೋಕದಲ್ಲಿ ಇನ್ನೂ ಯಾವ ವಿಷಯವನ್ನು ಹಾಕಿದರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ವಿ. ಆದರೆ ಜೈಲಲ್ಲಿರೋರಿಗೆ ಮುಖ್ಯವಾಗಿರಬೇಕಾಗಿರೋ ಗುರಿ ಮೊದಲು ಈ ಜೈಲಿನಿಂದ ನಾವು ಹೇಗೆ ಆಚೆ ಹೋಗಬೇಕು. ಆವಾಗ ನಮಗೆ ಗುರಿ ಏನಾಗಿರಬೇಕು? ಹಾಂ, ಆದರೆ ಇದು ಹೇಳೋಕ್ಕೆ ಅಷ್ಟು ಸುಲಭವಾಗಿರುತ್ತೆ, ಆದರೆ ಅಷ್ಟು ಸುಲಭ ಇಲ್ಲ. ಉದಾಹರಣೆಗೆ ನಾವು ಇಂದ್ರರಿಗೂ ಒಂದು ಕಥೆ ಅಂತ ಹೇಳ್ತಾರೆ. ಇಂದ್ರರು ಒಂದು ಸಮಯ ಏನು ಮಾಡಿದ್ರು, ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ಹಂದಿಯ ಒಂದು ಜನ್ಮವನ್ನು ಪಡಿಬೇಕಾಗಿತ್ತು. ಅವಾಗ ಏನು ಮಾಡಿದ್ರು, ಹಂದಿಯ ಒಂದು ಸ್ವಭಾವಕ್ಕೆ, ಹಂದಿ ಗೊತ್ತಲ್ಲ ಎಲ್ಲಿರುತ್ತೆ, ಅದು ಏನನ್ನು ತಿನ್ನುತ್ತೆ, ಎಲ್ಲಿ ವಾಸ ಮಾಡುತ್ತೆ ಅಂತ, ದೇವೇಂದ್ರ ಅವರಿರುವ ಲೋಕ, ಅವರಿರುವ ಸ್ಥಾನ, ಅವರು ಅಂದರೆ ಒಂದು ರಾಜರಿಗೆ ನಮ್ಗೆ ಎಷ್ಟು ಗೊತ್ತಿದೆ ಅಂದರೆ ಇಂದ್ರ ಲೋಕಕ್ಕೆ ಅವ್ರ ರಾಜ ಅಂದರೆ ದೇವೇಂದ್ರರಾಗಿರೋ ಅವರು ಇಲ್ಲಿ ಬಂದು ಒಂದು ಹಂದಿಯ ಒಂದು ಜನ್ಮ ಪಡಿಬೇಕಾಗಿತ್ತು. ಅಲ್ಲೂ ಮದುವೆ ಅನ್ನೋದಾಯಿತು, ಅವ್ರಿಗೂ ಮಕ್ಕಳೆಲ್ಲ ಬಂದರು, ತುಂಬ ಚೆನ್ನಾಗಿದ್ದಾರೆ ಕುಟುಂಬ ಜೊತೆಗೆ. ಒಂದು ದಿನ ಈ ಒಂದು ಸ್ಥಳದಲ್ಲಿ, ಇನ್ನೊಂದು ದಿನ ಇನ್ನೊಂದು ಕಡೆ ಪಾರ್ಟಿ ಮಾಡಿಕೊಂಡು ಚೆನ್ನಾಗಿದ್ರು. ಆವಾಗ ನಾರದ ಮುನಿ ಬಂದು ಎಲ್ಲ ದೇವರೆಲ್ಲ ನೋಡಿದ್ರು, ಇದೇನು ಇಂದ್ರಲೋಕದಲ್ಲಿ ಇಂದ್ರ ಕಾಣಿಸ್ತಾ ಇಲ್ಲ ಅಲ್ವಾ, ಹೆಂಗಾದ್ರೂ ಮಾಡಿ ಅವ್ರನ್ನು ಮತ್ತೆ ಇಂದ್ರಲೋಕಕ್ಕೆ ಕರ್ಕೊಂಡ್ಬರ್ಬೇಕಂತ ಬಂದಾಗ ನಾರದ ಮುನಿ ಥರ ಹೇಳಿದರು, ನೀವು ಇಂದ್ರರು, ನೀವು ವಾಪಸ್ ನೀವು ಯಾರು ಗೊತ್ತಾ, ಹಿಂದಿನ ಜನ್ಮದಲ್ಲಿ ಇಂದ್ರರಾಗಿದ್ರಿ, ಬನ್ನಿ ಅಂದಾಗ, ಇಲ್ಲ ನಾನು ಇವಾಗ ಮದುವೆ ಮಾಡಿದ್ದೀನಿ, ಸ್ವಲ್ಪ ಮಕ್ಕಳೆಲ್ಲ ಚಿಕ್ಕ ವಯಸ್ಸಾಗಿದ್ದಾರೆ, ಸ್ವಲ್ಪ ದೊಡ್ಡದಾದ್ಮೇಲೆ ನಾನು ಬೇಕಾದರೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಈ ಥರ ಕತೆ ತುಂಬ ಮುಂದೆ ಹೋಗ್ತಾ ಇರುತ್ತೆ. ನಾವು ಎಷ್ಟೇ ಹೇಳಿದ್ರು ಇದು ದುಃಖಾಲಯ, ಇಲ್ಲಿ ಜೈಲಿದೆ, ಇಲ್ಲಿಂದ ಆಚೆ ಹೋಗ್ಬೇಕಂದ್ರೂ ನಾವು ಅದರಿಂದ ಅಷ್ಟು ಸುಲಭವಲ್ಲ. ಇನ್ನೊಂದು ಕಥೆಯಲ್ಲಿ ನಾವು ನೋಡ್ಬೋದು, ಒಬ್ಬರು ಮನೆಯಲ್ಲಿ ಇದ್ರಂತೆ. ಆವಾಗ ನಾರದ ಮುನಿ ಹೋಗಿ ಪ್ರಚಾರ ಎಲ್ಲ ಮಾಡಿದಾಗ ಅವರು ಅದನ್ನು ಸರಿಯಾಗಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮತ್ತೆ ಅವರು ಆ ಜನ್ಮವನ್ನು ಮುಗಿಸಿ ಮುಂದಿನ ಜನ್ಮದಲ್ಲಿ ಒಂದು ನಾಯಿಯ ಒಂದು ರೂಪದಲ್ಲಿ ಏನು ಮಾಡಿದಂತೆ, ಅದೇ ಮನೆಯಲ್ಲಿ ಸ್ವಲ್ಪ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ನನ್ನ ಆಸ್ತಿಯ ಚೆನ್ನಾಗಿ ನೋಡ್ತಾ ಇಲ್ಲ, ನಾನು ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು ಅಂತ ಇದ್ರಂತೆ. ಆವಾಗ ನಾರದ ಮುನಿ ಬಂದರು, ಇವಾಗಾದರೂ ನೀವು ಬನ್ನಿ, ಕೃಷ್ಣ ಪ್ರೇಮ ಬನ್ನಿ, ಭಗವಂತರ ವಿಷಯವನ್ನು ತಿಳ್ಕೊಳ್ಳಿ ಬನ್ನಿ ಅಂದಾಗ, ಇಲ್ಲ ನನ್ನ ಮಕ್ಕಳೆಲ್ಲ ನೋಡಿ ಇಷ್ಟು ಜಾಗ ಎಲ್ಲ ಇದೆ, ಅದೆಲ್ಲ ಚೆನ್ನಾಗಿ ನೋಡ್ಕೋತಲ್ಲ, ನಾನು ಒಂದು ನಾಯಿಯ ಒಂದು ರೂಪದಲ್ಲಿ ಇದ್ದೀನಿ, ನಾನಿವಾಗ ಅದೆಲ್ಲ ನೋಡ್ಕೋಬೋದು ಅಂದ್ರಂತೆ. ಮತ್ತೆ ಸರಿ ನಾರದ ಮುನಿ ಹೋದರು. ಅದಾದಮೇಲೆ ಮತ್ತೆ ಅವರು ಬಂದರು ಆ ಮನೆಯಲ್ಲಿ ಎಲ್ಲಿದ್ದಾರೆ ಅಂತ ನೋಡಿದಾಗ ನಾಯಿ ಕಾಣಿಸ್ತಾ ಇಲ್ಲ. ಅವಾಗ ಅವ್ರು ಕರೀತಾ ಇದ್ದಾರೆ ನಾರದ ಮುನಿ ಆ ಹೆಸರಲ್ಲಿ. ಅವಾಗ ಒಂದು ಹಾವು ಅಂತ ಬಂತಂತೆ.
ಅವಾಗ ಅವರು ನಾರದಮುನಿಗೆ ಗೊತ್ತಾಯಿತು, ಇವರೇ ಹಿಂದಿನ ಜನ್ಮದಲ್ಲಿ ಮನೆಯಲ್ಲಿದ್ದು ಇವಾಗಾದರೂ ಬನ್ನಿ ಅಂದಾಗ, ಇಲ್ಲ ಇಲ್ಲ ಇಲ್ಲಿ ನಾನು ನನ್ನ ನೆಲ ಅದೆಲ್ಲ ಇದೆ, ಅದರಲ್ಲಿ ಇಲಿಗಳು ತುಂಬ ಜಾಸ್ತಿ ಆಗಿದೆ, ನಾನು ಒಂದು ಹಾವಾಗಿದ್ದು ಆ ಇಲಿಗಳೆಲ್ಲ ಸಾಯಿಸಿ ಎಲ್ಲ ನೋಡ್ಕೊತಾ ಇದ್ದೀನಿ ಅಂತ ಅಂದಾಗ ನಾರದಮುನಿಗೆ ಗೊತ್ತಾಯಿತು, ಇವ್ರು ಇನ್ನೂ ಎಷ್ಟು ಮಾಡಿದ್ರು ಇವರು ಇನ್ನೂ ಬರೋದಿಲ್ಲ ಅಂತ ಜೋರಾಗಿ ಹಾವು ಹಾವು ಅಂತ ಕಿಚ್ಚಕ್ಕೆ ಶುರು ಮಾಡಿದ್ರಂತೆ. ಅವಾಗ ಅವ್ರದ್ದೇ ಮಕ್ಕಳು ಬಂದು ಏನು ಮಾಡಿದ್ರು, ಓಡೋದು ಸಾಯಿಸಾಕಿದ್ರು. ಆವಾಗ ಅವ್ರು ಹೋದ್ರು. ಆ ಥರ ನಮಗೆ ಆ ಬಂಧ ಅನ್ನೋದು, ನಾವು ಎಷ್ಟೇ ಇದು ಜೈಲು ಆಗಿರಲಿ ಇಲ್ಲ ಏನಾಗಿರಲಿ ಅಂತ ಅಂದ್ಕೊಂಡ್ರು ನಾವು ಇನ್ನೂ ಈ ಭೌತಿಕ ಲೋಕದ ಆ ಬಂಧದಲ್ಲೇ ಇರ್ತೀವಿ. ಇದರಿಂದ ಹೋಗ್ಬೇಕು, ಭಗವಂತನ ಹೋಗ್ಬೇಕಂದ್ರೆ ಭಗವಂತನ ಬಗ್ಗೆ ಸ್ಮರಣೆ ಮಾಡ್ತಾ ಇರಬೇಕು. ಸ್ಮರಣೆ ಮಾಡಿದಾಗ ಕೊನೆಯ ಒಂದು ಕ್ಷಣದಲ್ಲಿ ಭಗವಂತನ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸುಲಭವಾಗಿರುತ್ತೆ. ಕೊನೆಯ ಸಮಯದಲ್ಲಿ ಯಾಕೆ ಆಲೋಚನೆ ಮಾಡಬೇಕಂದ್ರೆ, ಕೊನೆಯ ಸಮಯದಲ್ಲಿ ಯಾರು ಯಾವ ವಿಷಯದ ಮೇಲೆ ಆಲೋಚನೆ ಮಾಡ್ತಾರೋ ಮುಂದಿನ ಜನ್ಮ ಆ ಒಂದು ಜನ್ಮ ಮಾಡ್ತಾರೆ. ಆವಾಗ ಭಗವಂತನ ಬಗ್ಗೆ ಆಲೋಚನೆ ಮಾಡಿದ್ರೆ ಭಗವಂತನ ಬಳಿ ಹೋಗಿ ಸೇರ್ತಾರೆ. ಮತ್ತೆ ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಜನ್ಮ, ಮೃತ್ಯು, ಜರ, ವ್ಯಾಧಿ ಆ ಒಂದು 4 ವಿಷಯ ಯಾಕೆ ಅಷ್ಟು ಕಷ್ಟ ಆ ಒಂದು ವಿವರಣೆಯೂ ಸಹ ಕೊಟ್ಟಿದ್ದಾರೆ. ಉದಾಹರಣೆಗೆ ಜನ್ಮ ಯಾಕೆ ಕಷ್ಟ ಅಂದ್ರೆ ತಾಯಿಗೆ ಕಷ್ಟ ಆಗ್ಬೋದು, ಆ ಮಗುಗೆ ಯಾಕೆ ಕಷ್ಟ? ಕಷ್ಟ ಇರುತ್ತದೆ, ಅದು ಹೊರಗಡೆ ಹೋಗೋದು ಇಷ್ಟ ಆಗಿಲ್ಲ, ಅಷ್ಟು ನೋವನ್ನು ಅನುಭವಿಸ್ತಾರೆ. ಹಾ, ಸೊ ಅದರಲ್ಲಿ ಅಷ್ಟು ಆ ಒಂದು ವಿವರಣೆ ಅನ್ನೋದು ಕೊಟ್ಟಿದ್ದಾರೆ. ನಾವು ಯಾರಾದರೂ ಒಂದು ಚಿಕ್ಕ ಒಂದು ಬ್ಯಾಗ್ ಒಳಗಡೆ ಒಂದೇ ರೀತಿಯಾಗಿ ಎಷ್ಟು ಸಮಯ ಕೂತ್ಕೋಬೋದು ನಾವು. ಆದರೆ ಆ ಮಗು 9 ತಿಂಗಳು 10 ತಿಂಗಳು ಸಹ ಆ ಒಂದು ಗರ್ಭದಲ್ಲಿ ಅಷ್ಟು ಕಷ್ಟದಲ್ಲಿ ಕೂತ್ಕೋಬೇಕಂತೆ. ಮತ್ತೆ ಆ ಒಂದು ಗರ್ಭ ಯಾವದಿಂದ ಆಗಿರುತ್ತೆ ಅಂದರೆ ಅಲ್ಲಿ ಫುಲ್ ನೀರು, ಅಂದರೆ ರಕ್ತ, ಇದೆಲ್ಲ ಈ ಥರ ನೀರಲ್ಲಿ ಆಗಿರುವ ಒಂದು ಬ್ಯಾಗ್ ಆಗಿರುತ್ತೆ. ಅದರಲ್ಲಿ ಆ ಮಗು 9 ತಿಂಗಳು ಅಷ್ಟು ಇರಬೇಕು. ಆಮೇಲೆ ಇನ್ನ ವಿವರಣೆ ಏನು ಕೊಟ್ಟಿದ್ದಾರೆ ಅಂದರೆ, ತಾಯಿ ಏನಾದರೂ ತುಂಬ ಸ್ಪೈಸಿ ಆಗಿ ಇಲ್ಲ ಅಂದರೆ ತುಂಬ ಖಾರವಾಗಿರುವ ಯಾವುದಾದ್ರೂ ಆಹಾರವನ್ನು ತಿಂದರೆ ಆ ಮಗುಗೆ ನೋವಾಗುತ್ತಂತೆ. ಆದರೆ ನಾವು ಎಲ್ಲ ಏನು ಮಾಡಿರ್ತೀವಿ ಅಂದರೆ, ಮಗು ಸ್ವಲ್ಪ ಓಡಾಡ್ತಾ ಇದೆ, ಕೈಕಾಲೆಲ್ಲ ಶೇಕ್ ಮಾಡಿದ್ರೆ ಖುಷಿ ಆಗ್ತಾರೆ. ಆದರೆ ಆ ಮಗು ನೋವಿನಿಂದನೇ ಅದೆಲ್ಲ ಮಾಡ್ತಾ ಇದೆ. ನಮಗೆ ಅದು ಸಹ ಅರ್ಥ ಆಗಿದೆ. ಮತ್ತು ಆ ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಳ ವರ್ಮ್ಸ್ ಅಂತ ಹೇಳ್ತಾರೆ, ಅದು ಸಹ ಇರುತ್ತಂತೆ. ಅದೆಲ್ಲವೂ ಹೋಗಿ ಆ ಮಗುವನ್ನು ಕಚ್ತಾ ಇರುತ್ತಂತೆ. ಅವಾಗ ಚರ್ಮವೂ ಸಹ ಪೂರ್ತಿಯಾಗಿ ಬೆಳೆದಿರಲ್ಲ. ಆ ಹುಳ ಅದೆಲ್ಲ ಹೋಗಿ ಕಚ್ಚಿ ಇಷ್ಟು ಕಷ್ಟದಲ್ಲಿ ಆ ಗರ್ಭದಲ್ಲಿ 9 ತಿಂಗಳು 10 ತಿಂಗಳು ಆ ಮಗು, ಅಂದರೆ ಮನುಷ್ಯರು ಮಾತ್ರ ಅಲ್ಲ, ಯಾವುದೇ ಒಂದು ಪ್ರಾಣಿ ಪಕ್ಷಿ ಆಗಿರಲಿ ಆ ಜನ್ಮ ಅನ್ನೋದೇ ಅಷ್ಟು ನೋವು ಕಷ್ಟಪಟ್ಟಿದ ಮೇಲೇ ಜನ್ಮವೇ ಸಿಗುತ್ತೆ. ಅದಾದಮೇಲೆ ಮರಣ ಯಾಕೆ ಅಷ್ಟು ಕಷ್ಟ? ಒಂದೇ ಕ್ಷಣ ಮರಣ ಆಗ್ಬಿಡ್ತಾರಲ್ವ, ನಾವು ಈ ಮೂವಿ ಎಲ್ಲ ನೋಡಿರ್ತೀವಿ, ಹಾಗೆ ಇರ್ತಾರೆ ಅಂತ ಉಸಿರಾದ್ಮೇಲೆ ಮರಣ ಯಾಕೆ ಅಷ್ಟು ಕಷ್ಟ ಅಂದರೆ, ಶಾಸ್ತ್ರದ ಪ್ರಕಾರ 40,000 ಚೇಳುಗಳು ಒಂದೇ ಸಮಯ ಒಬ್ಬರನ್ನು ಕಚ್ಚಿದ್ರೆ ಅವ್ರಿಗೆ ಎಷ್ಟು ನೋವಾಗ್ಬೋದು, ಅಷ್ಟು ನೋವಾಗುತ್ತಂದ್ರೆ ಆ ಒಂದು ಮರಣದ ಸಮಯದಲ್ಲಿರುವಾಗ ಇಲ್ಲ ಮರಣ ಹೊಂದುವಾಗ ಆ ಒಂದು ದೇಹದಲ್ಲಿರುವ ಆತ್ಮಕ್ಕೆ ಅಷ್ಟು ನೋವಾಗುತ್ತಂತೆ. ಮತ್ತೆ ಇದು ಯಾಕೆ ಅಷ್ಟು ನೋವಾಗುತ್ತೆ? ಇದಕ್ಕೆ ಒಂದು ಉದಾಹರಣೆ ಏನಂದ್ರೆ, ಇವಾಗ ನಮ್ಮ ಜೀವನದಲ್ಲಿ ನಮಗೆ ಮನೆ ಇದೆ, ನಮಗೆ ಸ್ನೇಹಿತರು ಇದ್ದಾರೆ, ಅಂದರೆ ನಮ್ಮ ಮನೆಯಲ್ಲಿರುವ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಆಚೆ ಇಷ್ಟು ಜನ ಇದ್ದಾರೆ. ಸೊ ನಮಗೆ ಒಂದು ಉದಾಹರಣೆಗೆ ಒಂದು 50 ಜನ 100 ಜನ ನಮಗೆ ತುಂಬ ಕ್ಲೋಸ್ ಆಗಿ ಇರ್ಬೋದು. ಅದರಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನು ಬಿಟ್ಟು ಹೋದರೆ ನಮ್ಗೆ ಎಷ್ಟು ನೋವಾಗುತ್ತೆ. ಆದರೆ ಆ ಬಿಟ್ಟು ಹೋಗ್ತಾರಲ್ವಾ, ಅವರು ಒಂದೇ ಸಮಯದಲ್ಲಿ ಅಷ್ಟು ಜನನು ಬಿಟ್ಟು ಹೋಗ್ತಾ ಇದ್ದಾರೆ. ಅವಾಗ ಎಷ್ಟು ನೋವಾಗ್ಬೋದು ಅವ್ರಿಗೆ. ಉದಾಹರಣೆಗೆ ನಮಗೆ ಇವಾಗ ನಮ್ಮ ಕುಟುಂಬದಲ್ಲಿ ಒಂದು 10 ಜನ ಇಲ್ಲ ಒಂದು 10 ಜನ ಕುಟುಂಬದವರು, 10 ಜನ ಸ್ನೇಹಿತರು, ನಮ್ಮ ಮನೆ, ನಮ್ಮ ಆಸ್ತಿ ಮತ್ತು ನಮ್ಮ ದೇಹ, ಇದೆಲ್ಲವೂ ನಮಗೆ ತುಂಬ ಇಷ್ಟ. ಆ ಒಂದು 10 ಜನ 20 ಜನದಲ್ಲಿ ಒಬ್ಬರು ಬಿಟ್ಟು ಹೋದ್ರೇ ನಮ್ಗೆ ಅಷ್ಟು ನೋವಾಗುತ್ತೆ. ಆ ದಿನ, ಆ ವಾರ, ಆ ತಿಂಗಳು ಪೂರ್ತಿ ಅಷ್ಟು ನೋವಾಗುತ್ತೆ. ಬಿಟ್ಟು ಹೋದವರಿಗೆ ಅವರು ಒಂದೇ ಸಮಯದಲ್ಲಿ ಆ ಕುಟುಂಬದವರು ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದಾರೆ, ಅವರ ಸ್ನೇಹಿತರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆ ಮನೆ, ಅವರು ಅಷ್ಟು ಜೀವನ ಪೂರ್ತಿ ಕಷ್ಟಪಟ್ಟು ಕಟ್ಟಿರುವ ಮನೆ, ಮತ್ತೆ ಅಷ್ಟು ಅದ್ಭುತವಾಗಿ ಅವರು ರೆಡಿ ಆಗ್ತಾ ಇರುವ ಈ ದೇಹ, ಈ ಎಲ್ಲವನ್ನು ಬಿಟ್ಟು ಹೋದಾಗ ಅವರಿಗೆ ಎಷ್ಟು ದುಃಖ ಆಗ್ಬೋದು.
ಸೊ ಅದಕ್ಕೆ ಶಾಸ್ತ್ರದ ಪ್ರಕಾರ 40,000 ಚೇಳುಗಳು, ಅದೇ ಒಂದು ಯಾಕೆ ಚೇಳು ಅಂದರೆ ಆ ಚೇಳು ಕಚ್ಚಿದ್ರೆ ತುಂಬ ನೋವಾಗುತ್ತಂತೆ. ಅದು ಯಾರಾದರೂ ಅನುಭವ ಆಗಿದ್ರೆ ಅವ್ರಿಗೆ ಗೊತ್ತಾಗಿರ್ಬೋದೇನು. ಆ ಒಂದು ಚೇಳು ಕಚ್ಚಿದ್ರೇ ಅಷ್ಟು ನೋವಾಗುತ್ತಂತೆ. 40,000 ಚೇಳುಗಳು ಅದು ಒಂದೇ ಕ್ಷಣದಲ್ಲಿ ಕಚ್ಚಿದ್ರೆ ಆವಾಗ ಅವ್ರಿಗೆ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಮರಣದ ಸಮಯದಲ್ಲಿ ಆಗುತ್ತೆ. ಸೊ ಇವಾಗ ಇದು ಯಾರಿಗೆ ಹೆಚ್ಚಾಗಿರುತ್ತೆ ಅಂದರೆ, ಯಾರೊಬ್ಬರು ತುಂಬ ಅಟ್ಯಾಚ್ಮೆಂಟ್ ಆಗಿರ್ತಾರೋ ಅವ್ರಿಗೆ ಇನ್ನೂ ಹೆಚ್ಚಾಗಿ ನೋವಾಗುತ್ತಂತೆ. ಅಷ್ಟು ಸುಲಭವಾಗಿ ಆ ಒಂದು ಜನ್ಮವನ್ನು ಬಿಟ್ಟು ಹೋಗೋಕ್ಕೆ ಅವರು ಇಡುವುದಿಲ್ಲಂತೆ. ಸೊ ಯಮ ಧರ್ಮರಾಜರು ಇಲ್ಲ ಅವರ ಸಹಕಲು ಅವರೆಲ್ಲ ಬಂದು ಅವರನ್ನು ಎಳ್ಕೊಂಡು ತುಂಬ ಕ್ರೂರವಾಗಿರುತ್ತಂತೆ ಕೆಲವೊಬ್ಬರು. ಸೊ ಅದಕ್ಕೆ ನಾವು ನಮ್ಮ ಜೀವನ ಪೂರ್ತಿ ಯಾವುದೇ ಒಂದು ವಿಷಯದ ಮೇಲೆ ತುಂಬ ಹೆಚ್ಚಾಗಿ ಬಂಧನ ಇಲ್ಲದೆ ಇರುವ ಹಾಗೆ ನೋಡ್ಕೋಬೇಕು. ಉದಾಹರಣೆಗೆ ನಾವು ಸಣ್ಣ ಒಂದು ಮೊಬೈಲ್ ಆಗಿರಲಿ, ಒಂದು ಗಾಡಿ ಆಗಿರಲಿ, ಒಂದು ಕಾರ್ ತಗೊಂಡಿದ್ರೆ ಅದ್ರ ಮೇಲೆ ನಮ್ಗೆ ಎಷ್ಟು ಬಂಧನ ಇರುತ್ತೆ. ಅಂದರೆ ಚೆನ್ನಾಗಿರ್ಬೇಕು, ನೋಡ್ಕೋತೀವಿ, ಅದನ್ನ ಸ್ಕ್ರ್ಯಾಚ್ ಆದರೆ ನಮ್ಗೆ ಎಷ್ಟು ನೋವಾಗುತ್ತೆ. ಅವಾಗ ನಾವೇನಾದರೂ ಎಲ್ಲವನ್ನು ಒಂದೇ ಸಮಯ ಬಿಟ್ಟು ಹೋಗ್ಬೇಕಂದ್ರೆ ನಾವು ಅಷ್ಟು ಸುಲಭವಾಗಿ ಹೋಗ್ಬೋದಾ? ಇಲ್ಲ. ಸೊ ಮರಣ ಅಂದರೆ ಎಷ್ಟು ನೋವಾಗುತ್ತೆ, ಅದರಲ್ಲೂ ಹೆಚ್ಚು ಬಂಧನ, ಆ ಒಂದು ಅಟ್ಯಾಚ್ಮೆಂಟ್ ಇರೋರಿಗೆ ಇನ್ನೂ ಹೆಚ್ಚಾಗಿ ನೋವು ಅನ್ನೋದು ಇರುತ್ತೆ. ಮತ್ತೆ ಜರ ಅನ್ನೋದು ನಾವು ನೋಡಿದ್ವಿ. ಅಂದರೆ ಮುದುಕರಾದಾಗ, ವಯಸ್ಸಾದಾಗ ನಾವು ನಮ್ಮ ಒಂದು ದಿನನಿತ್ಯ ಕೆಲಸವನ್ನು ಮಾಡೋಕ್ಕೆ ತುಂಬ ಕಷ್ಟವಾಗುತ್ತಂತೆ ವಯಸ್ಸಾದಾಗ. ಆವಾಗ ನಮಗೆ ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ. ಸೊ ಅವಾಗ ಏನೇ ಒಂದು ಚಿಕ್ಕ ವಿಷಯ ನಮಗೆ ಬೇಕಾದರೂ ಸಹ ಇನ್ನೊಬ್ಬರ ಒಂದು ಸಹಾಯದಲ್ಲಿರ್ತೀವಿ. ಅದು ತುಂಬ ಒಂದು ಕಷ್ಟಕರವಾದ ಒಂದು ಪರಿಸ್ಥಿತಿ ವಯಸ್ಸಾದಾಗ. ಮತ್ತೆ ರೋಗ, ನಾವು ನೋಡಿದಾಗೆ ರೋಗ ಅಂದರೆ ಇವಾಗ ನೋಡಿದಾಗ ಎಷ್ಟು ವಿಧವಾದ ರೋಗಗಳಿರುತ್ತೆ, ಎಷ್ಟು ನೋವಾಗುತ್ತೆ. ಒಂದು ಸುಮ್ಮನೆ ಒಂದು ಜ್ವರ ಬಂದರೆ ನಮ್ಗೆ 1-2 ದಿನ ನಮ್ಗೆ ಅಷ್ಟು ಕಷ್ಟವಾಗಿರುತ್ತೆ. ಇನ್ನು ದೊಡ್ಡ ದೊಡ್ಡ ರೋಗ ಕಾಯಿಲೆಗಳು ಅದೆಲ್ಲ ಬಂದಾಗ ಆ ಒಂದು ವ್ಯಕ್ತಿ ಎಷ್ಟು ಕಷ್ಟ ಅನ್ನೋದು ಪಡಿಬೇಕು. ಇದರಿಂದ ಯಾರೂ ಸಹ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಒಂದು ದಿನ ಇಲ್ಲಾಂದ್ರೆ ಇನ್ನೊಂದು ದಿನ ಈ 4ರಲ್ಲೂ ಸಹ ನಮಗೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಏನೋ ಪ್ರಶ್ನೆ ನೋಡಿದ್ರೆ ಜನ ಅಂದರೆ ವಯಸ್ಸಾಗೋದು. ಇವಾಗ ಇದೆಲ್ಲ ನಾವು ನೋಡಿದ್ದೀವಿ. ಇವಾಗ ಭಕ್ತಿಯ ಮುಖ್ಯತ್ವ ಏನು ಅಂತ ಕೊನೆಯದಾಗಿ ಶ್ಲೋಕ, ಅಂದರೆ ಶ್ಲೋಕ 24, 25 ಈ ಒಂದು ಶ್ಲೋಕದಲ್ಲೆಲ್ಲ ಭಕ್ತಿಯ ಮುಖ್ಯತ್ವವನ್ನು ಭಗವಂತ ಹೇಳಿದ್ದಾರೆ. ಮತ್ತೆ ಈ ಶ್ಲೋಕದಲ್ಲೆಲ್ಲ ಓದಿದಾಗ ಇನ್ನೂ ಕೆಲವೊಂದು ವಿಷಯ ಬಗ್ಗೆ ಹೇಳಿರ್ತಾರೆ. ಈ ಶ್ಲೋಕ 24 ನೋಡಿದಾಗ ಒಬ್ಬರು ಮರಣದ ಸಮಯ ಹೇಗಿರಬೇಕು ಅಂತ ಹೇಳಿರ್ತಾರೆ. ಅಂದರೆ ದಕ್ಷಿಣಾಯನ, ಉತ್ತರಾಯಣ ಇದೆಲ್ಲ ಗೊತ್ತಾಗಿರುತ್ತೆ. ಮತ್ತೆ ದಿನದಲ್ಲಿ ಇರಬೇಕು, ರಾತ್ರಿಯಲ್ಲಿ ಇರುವುದಿಲ್ಲ. ದಿನದಲ್ಲಿ ಅವರು ಅವರ ದೇಹವನ್ನು ತ್ಯಾಗ ಮಾಡಬೇಕು. ಅದೇ ಥರ ನಮಗೆ ಚಂದ್ರ 15 ದಿನ ಬೆಳೀತಾ ಹೋಗ್ತಾರೆ. 15 ದಿನ ಅಂದರೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ಹೇಳ್ತಾರಲ್ಲ. ಸೊ ಅದರಲ್ಲಿ ಯಾವ ಪಕ್ಷದಲ್ಲಿ ದೇಹವನ್ನು ತ್ಯಾಗ ಮಾಡಬೇಕು, ಒಂದು ದಿನದಲ್ಲಿ ಮತ್ತೆ ಆ ಬೆಳಕು ಸೂರ್ಯ ಇರುವಾಗ ಆ ದೇಹವನ್ನು ಬಿಡುವವರಿಗೆ. ಸೊ ಆ ಥರ ಕೆಲವೊಂದು ವಿಷಯಗಳ ಎಲ್ಲಿರ್ತಾರೆ. ಇದೆಲ್ಲವನ್ನು ಹೇಳಿದ್ದು ಸಹ ಅವ್ರು ಏನು ಹೇಳ್ತಾರೆ ಅಂದರೆ, ಭಕ್ತರಿಗೆ ಇದು ಯಾವುದು ಅಪ್ಲೈ ಆಗೋದಿಲ್ಲ. ಅಂದರೆ ಇದೆಲ್ಲ ಯೋಗಿಗಳಿಗೆ ಇಲ್ಲ ಭೌತಿಕ ಜನರಿಗೆ. ಅವರು ಒಂದು ವರ್ಷದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಉತ್ತರಾಯಣ, ದಕ್ಷಿಣಾಯನ ಅಂತ ಇರುತ್ತೆ. ಸೊ ಉತ್ತರಾಯಣದಲ್ಲಿ ದೇಹ ಬಿಡೋರಿಗೆ ಶ್ರೇಷ್ಠ. ಆ ಉತ್ತರಾಯಣದಲ್ಲೂ ಒಂದು ತಿಂಗಳಲ್ಲಿ ಚಂದ್ರ ಬೆಳೀತಾರೆ. ಚಂದ್ರ ಅದೇ ಥರ ಅಮಾವಾಸ್ಯೆ ಬರ್ತಾ ಇರುವಾಗ ಸಣ್ಣ ಆಗ್ತಾ ಹೋಗ್ತಾರೆ. ಸೊ ಅದರಲ್ಲಿ ಯಾವುದು ಶ್ರೇಷ್ಠ? ಮತ್ತೆ ಒಂದು ದಿನದಲ್ಲಿ ಮತ್ತೆ ರಾತ್ರಿಯಲ್ಲಿ ದೇಹ ಬಿಡುವುದಿಲ್ಲ, ಬೆಳಕಲ್ಲಿ ಬಿಡೋರಿಗೆ ಶ್ರೇಷ್ಠ. ಈ ಥರ ಯಾವ ಕ್ಷಣದಲ್ಲಿ ದೇಹ ಬಿಟ್ಟರೆ ಶ್ರೇಷ್ಠ ಅನ್ನೋದು ಸಹ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ಈ ಯೋಗಿಗಳು, ಜ್ಞಾನಿಗಳು, ತಪಸ್ಸೆಲ್ಲ ಮಾಡೋರು ಅವರ ದೇಹವನ್ನು ಅಷ್ಟೇ ನಿಧಾನವಾಗಿ ಯೋಗ ಎಲ್ಲ ಮಾಡಿ ಆ ಸರಿಯಾದ ಸಮಯ ಬರಲಿ ಅಂತ ಕಾಯ್ತಾ ಇರ್ತಾರೆ. ಅವರಿಗೆ ಆ ಒಂದು ಶಕ್ತಿ ಅನ್ನೋದಿದೆ. ಆ ಸಮಯ ಬಂದಾಗ ಸರಿಯಾಗಿ ಆ ದೇಹವನ್ನು ತ್ಯಾಗ ಮಾಡ್ತಾರೆ. ಸೊ ಇದೆಲ್ಲರೂ ಯೋಗಿ, ಜ್ಞಾನಿ, ಭೌತಿಕ ಜನರಿಗೆ ಸರಿಯಾಗುತ್ತೆ. ಆದರೆ ಭಕ್ತರು ಈ ಯಾವುದೇ ವಿಷಯವನ್ನು ನೀವು ಕೊನೆಯದಾಗಿ ಈ 8ನೇ ಅಧ್ಯಾಯದ ಕೊನೆಯ ಶ್ಲೋಕ 28 ಶ್ಲೋಕದಲ್ಲಿ ನೋಡಿದಾಗ, ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾರೋ ಅವರು ಯಾವುದೇ ವಿಷಯದ ಬಗ್ಗೆ, ಯಾವುದೇ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಬೇಡ. ಅವರು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ದೇಹ ಬಿಟ್ಟರೂ ಸಹ ಅವರು ಭಗವಂತನ ಹತ್ರ ಹೋಗಿ ಸೇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ನಾವು ಸಹ
ಭಕ್ತಿಯ ಮಾರ್ಗದಲ್ಲಿ ಇರಬೇಕು. ನಮ್ಮ ಇಡೀ ಜೀವನ ಪೂರ್ತಿ ನಾವು ಆ ಅಭ್ಯಾಸದಲ್ಲಿದ್ದಾಗ, ಇಡೀ ಜೀವನ ಪೂರ್ತಿ ನಾವು ಭಗವಂತರ ಸ್ಮರಣದಲ್ಲಿದ್ದಾಗ ನಾವು ಯಾವುದೇ ಒಂದು ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಬೇಡ. ನಾವು ಯಾವಾಗ ದೇಹ ಬಿಟ್ಟರೂ ಸಹ ನಾವು ಭಗವಂತರ ಆಲೋಚನೆ ಇರುತ್ತೆ. ನಾವೇನಾದರೂ ಆ ಸಮಯದಲ್ಲಿ ಭಗವಂತರನ್ನು ಜ್ಞಾಪಕ ಮಾಡೋದು ಮರ್ತೋದ್ರೂ ಸಹ ಭಗವಂತರೇ ಅದನ್ನು ಜ್ಞಾಪಕ ಮಾಡಿಸ್ತಾರೆ. ಸೊ ಇದೆಲ್ಲ ಮಾಡಬೇಕಂದ್ರೆ ಒಬ್ಬರು ಭಕ್ತಿಯ ಮಾರ್ಗದಲ್ಲಿ ಇರಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು, ಸೇವೆಯಲ್ಲಿ ಪಾಲ್ಗೊಳ್ಬೇಕು. ಇದೆಲ್ಲ ಇಡೀ ಶಾಸ್ತ್ರಗಳೆಲ್ಲ ಓದಬೇಕು, ಭಗವದ್ಗೀತಾ, ಭಾಗವತ, ಈ ಥರ ಸತ್ಸಂಗದಲ್ಲಿರಬೇಕು. ಇದೆಲ್ಲ ಅವರು ದಿನನಿತ್ಯ ಮಾಡಿ ಆ ಭಕ್ತಿಯ ಮಾರ್ಗದಲ್ಲಿ ಇದ್ದಾಗ ಅವರಿಗೆ ಯಾವುದೇ ಒಂದು ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಬೇಡ. ಇವಾಗ ಏನು ದಕ್ಷಿಣಾಯನ ಇದೆಯಾ, ಉತ್ತರಾಯಣ ಇದೆಯಾ, ಬೆಳಕಿದೆಯಾ, ರಾತ್ರಿ ಇದೆಯಾ, ಯಾವ ಪಕ್ಷದಲ್ಲಿ ಇದ್ದೀವಿ, ಇದು ಯಾವುದೇ ಒಂದು ಚಿಂತೆ ಭಕ್ತರಿಗೆ ಬೇಡ. ಆದರೆ ಯಾರಾದರೂ ಭಕ್ತರು ಇಲ್ಲ ಅಂದರೆ ಈ ಎಲ್ಲವನ್ನು ಅವರು ಆಲೋಚನೆ ಮಾಡಬೇಕು. ಹರೇ ಕೃಷ್ಣ. ಎಲ್ಲರೂ ಸರಿ ಒಂದು 3 ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ